ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾತುಕತೆ ಶಿಲ್ಪಾ ಭಾಗವತರ್ ಜೊತೆ. ಶಿಲ್ಪಾ ಭಾಗವತರ್ ಸುಮಾರು 2,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕನ್ನಡದಲ್ಲಿ ಡಬ್ ಮಾಡಿ ಹೆಸರಾದವರು. ಅವರ ದನಿಯನ್ನು ಕೇಳದೇ ಇರೋ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು. ಕನ್ನಡದ ಒಂದು ಅದ್ಭುತವಾದ ಪ್ರತಿಭೆ. ನೇರವಾದ ಕನ್ನಡ ಚಿತ್ರಗಳಷ್ಟೇ ಅಲ್ಲದೆ ಅವರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಡಬ್ ಆಗೋ ಹಲವಾರು ಸಿನಿಮಾಗಳಿಗೆ ನಾಯಕಿಯರಿಗೆ ಡಬ್ ಮಾಡಿದ್ದಾರೆ. ಅದರಲ್ಲೂ ನಯನತಾರ ಅವರಿಗಂತೂ ಶಿಲ್ಪಾ ಅವ್ರದ್ದು ಹೇಳಿ ಮಾಡಿಸಿದ್ದನಿ. ನಯನತಾರ ಅವರ ಯಾವುದೇ ಸಿನಿಮಾ ಇರಲಿ, ಅದು ಇತ್ತೀಚೆಗೆ ಕನ್ನಡದಲ್ಲಿ ಡಬ್ ಆಗಿ ಬರ್ತಾ ಇದ್ರೆ ಅದು ಶಿಲ್ಪಾ ಅವ್ರ ದನಿಯಾಗಿರುತ್ತೆ. ಅಷ್ಟೇ ಅಲ್ಲ, ಅನುಷ್ಕಾ, ತ್ರಿಷಾ, ವರಲಕ್ಷ್ಮಿ, ರಜಿನಾ ಕಸೆಂಡ್ರಾ, ದೀಪಿಕಾ ಪಡುಕೋಣೆ ಹೀಗೆ ಹಲವಾರು ನಾಯಕಿಯರಿಗೆ ಶಿಲ್ಪಾ ಕನ್ನಡದ ದನಿಯಾಗಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಸಾವಿರಾರು ಸಿನಿಮಾಗಳು, 100 ವೆಬ್ ಸೀರೀಸ್ಗಳು ಮತ್ತು ಹಲವಾರು ಸೀರಿಯಲ್ಗಳಲ್ಲಿ ಶಿಲ್ಪಾ ಕೆಲಸ ಮಾಡ್ತಾ ಇದ್ದಾರೆ. ಅಪಾರ ಅನುಭವವನ್ನು ಪಡೆದಿದ್ದಾರೆ. ಬನ್ನಿ ಇವ್ರ ಜೊತೆ ಇವತ್ತು ಮಾತಾಡೋಣ. ಅವರ ಡಬ್ಬಿಂಗ್ ಅನುಭವ ಮತ್ತು ಅವರಿಂದ ಡಬ್ಬಿಂಗ್ ಮಾರುಕಟ್ಟೆ ಹೇಗಿದೆ, ಹೊಸಬರಿಗೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಶಿಲ್ಪಾ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಗೊತ್ತು, ನೀವಿದ್ದಲ್ಲಿ ನಗು ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಬೇಸಿಕಲಿ ಈ ಮಾತುಕತೆ ಶುರುವಾಗೋದಕ್ಕೂ ಮುಂಚೆ ನಾನೊಂದು ವಿಷಯನ ಹಂಚ್ಕೊಬೇಕು ನಮ್ಮ ನೋಡುಗರಿಗೆ, ಜೊತೆಗೆ ನಿಮ್ಮ ಜೊತೆ. 2016 ಟೈಮಲ್ಲಿ ಅದು ಈ ಕನ್ನಡದಲ್ಲಿ ಡಬ್ಬಿಂಗ್ ಇನ್ನೂ ಆಗಷ್ಟೇ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಡಬ್ಬಿಂಗ್ ಎಲ್ಲ ಮಾಡ್ಬೋದು ಅನ್ನೋದಿತ್ತು, ಬಟ್ ಯಾರು ಮಾಡ್ತಾ ಇರ್ಲಿಲ್ಲ. ಸಾಕಷ್ಟು ಭಯ ಎಲ್ಲ, ಸಾಕಷ್ಟು ತೊಂದರೆಗಳಿತ್ತು. ಬಟ್ ಆ ಟೈಮಲ್ಲಿ ನಮ್ಮ ರೀತಿ ಡಬ್ಬಿಂಗ್ ಮೇಲೆ ಆಸಕ್ತಿ ಇರೋರು ಅಥವಾ ಡಬ್ಬಿಂಗ್ ಬೇಕು ಅಂತ ಅನ್ಕೊಂಡಿರೋರು ಒಂದಷ್ಟು ಜನ ಸೇರಿ ಒಂದು ಸಿನಿಮಾನ ಮಾಡೋದಕ್ಕೆ ಮುಂದಾದ್ವಿ. ಆ ಟೈಮಲ್ಲಿ ನಮಗೆ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ, ನಾವು ಗಾಂಧಿನಗರಕ್ಕೆ ಅಥವಾ ಈ ಓವರ್ ಆಲ್ ಇಂಡಸ್ಟ್ರಿ ಹೊಸಬ್ರು, ಹಲವಾರು ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಮಾತಾಡಿಸ್ತಾ ಇದ್ದಾಗ, ಇಲ್ಲ ಸ್ವಲ್ಪ ನಾವು ಡಬ್ಬಿಂಗ್ ಮೂವಿಗೆ ಡಬ್ ಮಾಡೋದಿಲ್ಲ, ಅಂದರೆ ಡೈರೆಕ್ಟ್ ಕನ್ನಡ ಮೂವಿಗೆ ಡಬ್ ಮಾಡ್ತೀವಿ, ಆದರೆ ಡಬ್ಬಿಂಗ್ ಮೂವಿಗಳಿಗೆ ಡಬ್ ಮಾಡೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಏನಾದರೂ ತೊಂದರೆ ಆಗುತ್ತೆ, ನಮ್ಮ ಕರಿಯರಿಗೆ ತೊಂದರೆ ಆಗುತ್ತೆ. ಬಟ್ ಆ ಟೈಮಲ್ಲಿ ತುಂಬ ಕಡಿಮೆ ಡಬ್ಬಿಂಗ್ ಆರ್ಟಿಸ್ಟ್ಗಳು ಓಕೆ ಡಬ್ಬಿಂಗ್ ಮೂವಿಗೆ ನಾವು ಡಬ್ ಮಾಡ್ತೀವಿ, ಏನು ತೊಂದರೆ ಇಲ್ಲ, ಮಾಡೋಣ ಅಂತೇಳಿ ಸ್ವಲ್ಪ ಒಂಥರ ಓಪನ್ ಆಗಿ ಧೈರ್ಯವಾಗಿ ಮುಂದೆ ಒಂದು ಡಬ್ ಮಾಡಿದವರಲ್ಲಿ ಕೆಲವರು. ಅದರಲ್ಲಿ ಸುದರ್ಶನ್ ಸರ್ ಇದ್ದಾರೆ. ಹಿ ಟುಕ್ ಎ ಸ್ಟೆಪ್, ಓಕೆ ಮುಂದೆ ಬಂದು ನಾವು ಮಾಡ್ತೀವಿ ಅಂತ. ನಮಗೆ ತುಂಬಾನೇ ಇಷ್ಟ ಆಗಿದ್ದು ಶಿಲ್ಪಾ ಭಾಗವತರ್. ನಾವು ಆ ಟೈಮಲ್ಲಿ ಒಂದು ಹೆಸರಿಟ್ಟಿದ್ವಿ, ಡೇರ್ ಡೆವಿಲ್ ಶಿಲ್ಪಾ ಅಂತ. ಕಾರಣ ಅಷ್ಟು ಧೈರ್ಯವಾಗಿ ಬಂದು ಇಲ್ಲ ಡಬ್ ಮಾಡೋಣ, ಇದ್ರಲ್ಲಿ ಫ್ಯೂಚರ್ ಇದೆ, ಅದು ಕನ್ನಡಿಗರಿಗೂ ಒಳ್ಳೇದಾಗುತ್ತೆ, ಪ್ಲಸ್ ಓವರ್ ಆಲ್ ತುಂಬ ಜನ ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ ಅನ್ನೋದು ಒಂದು ಅದರ ಒಂದು ಬೆನಿಫಿಟ್ನ ಅರಿತುಕೊಂಡು ಬಂದು ಅಷ್ಟೇ ಚೆನ್ನಾಗಿ ಡಬ್ ಮಾಡಿ ಕೊಟ್ರಿ. ಅದು ಸತ್ಯದೇವ್ IPS ಮೂವಿ, ಮತ್ತು ಅದಾದಮೇಲೆ ಧೀರಾ ಮೂವಿಯಲ್ಲೂ ಕೂಡ ನೀವು ವರ್ಕ್ ಮಾಡಿದ್ರಿ. ಸೊ ಹಾಗಾಗಿ ನವಿಲು ಎಂಟರ್ಟೈನ್ಮೆಂಟ್ ಸೈಡಿಂದ ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ದಟ್ ವಾಸ್ ಅ ವೆರಿ ಬೋಲ್ಡ್ ಸ್ಟೆಪ್. ನೀವೆಲ್ಲ ಬಂದು ಆ ಟೈಮಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ್ದು. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಬಿಕಾಸ್ ನನಗೆ ಆ ಥರದೊಂದು ಫಿಲ್ಮ್ಸಲ್ಲಿ ಡಬ್ಬಿಂಗ್ ಫಿಲ್ಮ್ಸ್ ಅಂದರೆ ಇವಾಗ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಸ್ ಕನ್ನಡದಲ್ಲಿ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ಆಗಿತ್ತು. ಅದು ಏನೋ ಒಂಥರ ಉತ್ಸಾಹ. ಇಟ್ ವಾಸ್ ಮೈ ಡ್ರೀಮ್. ಸೊ ನಾವು ಒಂದು ಫಸ್ಟ್ ಟೈಮ್ಗೆ ಒಂದು ತ್ರಿಷಾಗ್ ಡಬ್ ಮಾಡ್ತಿದ್ದೀನಿ, ಅನುಷ್ಕಾ ಶೆಟ್ಟಿಗೆ ಡಬ್ ಮಾಡ್ತಿದ್ದೀನಿ ಅಂದರೆ ಒಂಥರ ಇಟ್ಸ್ ಅ ಮ್ಯೂರ್ ಚಾಲೆಂಜ್ ಒಂದು. ಆ್ಯಂಡ್ ಹೇಗೆ ಮಾಡ್ತೀವಿ ಅನ್ನೋದು ಒಂದು ಭಯ ಇತ್ತು. ಅದು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಆಗಿತ್ತು. ದ ಫಸ್ಟ್ ಥಿಂಗ್ ವಾಸ್ ಸುದರ್ಶನ್ ಸರ್ ನೀವೆಲ್ಲ ಕೇಳಿದ ತಕ್ಷಣ ಮಾಡಬೇಕು ಅನ್ನೋದೊಂದು ಹುಮ್ಮಸ್ಸಿತ್ತು, ಬಂದು ಮಾಡಿಬಿಟ್ವಿ. ಆ್ಯಂಡ್ we just followed him, like he guided us, ನೀವು ಗೈಡ್ ಮಾಡಿದ್ರಿ, we just followed his instincts. So ಎಷ್ಟು ಖುಷಿ ಆಯಿತು ಅಂದರೆ at the end of it, and ಬರೀ ಒಂದು ಹೀರೋಯಿನ್ ಮಾತ್ರ ಡಬ್ ಮಾಡಕ್ಕೆ ಬಂದಿದ್ದೆ ನಾನು. I still remember. So it was way too back ಅಲ್ವಾ, 2016. So ತ್ರಿಷಾಗ್ ಮಾತ್ರ ಡಬ್ ಮಾಡಕ್ಕೆ ಬಂದಿದ್ದಿದ್ದು ನಾನು. ಆ್ಯಂಡ್ ತುಂಬ ಚೆನ್ನಾಗಿ ಬಂತು. ಸರ್ ಸೆಡ್ ಕ್ಯಾನ್ ಯು ಜಸ್ಟ್ ಮಾಡ್ಯುಲೇಟ್, ಸ್ವಲ್ಪ ಡಿಫ್ರೆಂಟ್ ವಾಯ್ಸ್ ಕೊಟ್ಟು ಅನುಷ್ಕಾಗೂ ಮಾಡ್ಬಿಡಮ್ಮ ಅಂತ ಹೇಳಿದ್ರು. ಆ್ಯಂಡ್ ಐ ಕ್ಯಾನ್ ನೆವರ್ ಸೇ ನೋ ಟು ಸುದರ್ಶನ್ ಸರ್. ಐ ಸೆಡ್ ಸೊ ಐ ಯು ಶೋರ್, ಲೈಕ್ ಒಂದೇ ಫಿಲ್ಮಲ್ಲಿ ಇಬ್ಬರು ಒಂದೇ ಫ್ರೇಮಲ್ಲೂ ಬರ್ತಾರೆ. ಸೊ ಐ ವಾಸ್ ಸ್ಕೆಪ್ಟಿಕಲ್, ನಂಗೆ ಮಾಡ್ತೀನೋ ಇಲ್ವೋ ಅನ್ನೋದು ಭಯ ಇತ್ತು. ಇಲ್ಲ ನಿಂಕಲ್ ಆಗುತ್ತೆ, ಮಾಡು, ಬಿಕಾಸ್ ಐ ವಾಸ್ ಆಲ್ವೇಸ್ ಅವ್ರ ಸ್ಟೂಡೆಂಟು, ಅವ್ರ ಗಡಿಯಲ್ಲೇ ಬಂದಿದ್ದು ನಾನು. ಸೊ ಈ ಸೈಡ್ ಇಲ್ಲ ಆಗುತ್ತೆ ಮಾಡು. ಅಂಡ್ ಯಾರಿಗೂ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅದು. ಅನುಷ್ಕಾಗ್ ಎರಡು ನಂದೇ ವಾಯ್ಸ್, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಥರ ಅಂದ್ರೆ ಒಂದು ನಾಂದಿ, ಲೈಕ್ that Paya was really good ಅನ್ಕೋತೀನಿ. ಅಂಡ್ ಫ್ರಮ್ ದೆನ್ there was no looking back, one after the other films ಮಾಡ್ಕೊಂಡೇ ಹೋಗಿದ್ದೀವಿ. ಆಮೇಲೆ ಅದೇ ಬಟ್ ಅದು ಇಟ್ ವಾಸ್ ನಾಟ್ ವೆಲ್ ರಿಸೀವ್ಡ್. ಅದು ಮೀಡಿಯಲ್ಲಿ ಒಂದು ಸ್ವಲ್ಪ ಏರುಪೇರ್ ಆಯ್ತು, ಅದಾಯ್ತು. ಹೌದು, ಬಟ್ ಆದ್ರೆ ಅಕ್ಸೆಪ್ಟ್
ಮಾಡ್ಕೊಳ್ಳಿಲ್ವಲ್ಲ ಅನ್ನೋದೊಂದಿತ್ತು, ಯಾಕೆ ಹಿಂಗ್ ಆಗ್ತಿದೆ ಏನೋ, ಎಷ್ಟು ಹಾರ್ಡ್ ವರ್ಕ್ ಮಾಡಿದೀವಿ ಅಂಡ್ ಎಲ್ಲ ಇನಿಬಿಷನ್ ಶೆಡ್ ಮಾಡಿ ವಿ ಜಸ್ಟ್ ಕೇಮ್ ಔಟ್ ಅಂಡ್ ಡಿಡ್ ದಟ್ ಫಿಲ್ಮ್ ಅಲ್ವಾ, ಯಾಕಪ್ಪ ಅಂತ. ಬಟ್ ಆಮೇಲೆ ಐ ಥಿಂಕ್ ಇಟ್ ಟುಕ್ ಇಟ್ಸ್ ಪ್ಲೇಸ್. ಕಮಾಂಡೋ ಅಷ್ಟರಲ್ಲಿ ಒಂದು ಹಂತಕ್ಕೆ ಬಂದಿತ್ತು. ಮತ್ತೆ ಈಗ ತಿರುಗಿ ನೋಡಿದ್ರೆ ಸಾಕಷ್ಟು ಬೆಳೆದು ಬಂದಿದೆ ಇಂಡಸ್ಟ್ರಿ, ಸಾಕಷ್ಟು ಆರ್ಟಿಸ್ಟ್ಗಳು ಅಥವಾ ಸಾಕಷ್ಟು ಆರ್ಟಿಸ್ಟ್ಗಳು, ಸಾಕಷ್ಟು ಫಿಲ್ಮ್ಸ್, ಸಾಕಷ್ಟು ಆಪರ್ಚುನಿಟೀಸ್ ತುಂಬಾ ಇದೆ. ಸೊ ಲುಕಿಂಗ್ ಬ್ಯಾಕ್, ನೀವು ಹೇಗೆ ಡಬ್ಬಿಂಗಿಗೆ ಬಂದ್ರಿ? ಸರ್ ಆಕ್ಚುಲಿ ಟು ಬಿ ಆನೆಸ್ಟ್, ನಾನು ಬಂದಿದ್ದ ಇಂಡಸ್ಟ್ರಿಗೆ ಆಸ್ ಅನ್ ಆಕ್ಟರ್. ಸೊ ನಾನು ಅಂದ್ರೆ ಆಕ್ಟಿಂಗ್ ವಾಸ್ ಆಲ್ವೇಸ್ ದೇರ್ ಇನ್ ಮೀ. ನನಗೆ ಯಾವಾಗ್ಲೂ ಒಂಥರ ಮಾಲಾಶ್ರೀ, ಹ್ಯೂಜ್ ಫ್ಯಾನ್ ಆಫ್ ಮಾಲಾಶ್ರೀ, ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ. ಸೊ ನನ್ನ ಆಕ್ಟಿಂಗ್ ಅಲ್ಲೂ ಶಿ ವಾಸ್ ದೇರ್, ಲೈಕ್ ಸೊ ಗ್ರಾಜುಯಲಿ ಫ್ರಮ್ ಸ್ಕೂಲ್, ಕಾಲೇಜ್, ಆಕ್ಟಿಂಗ್ ವಾಸ್ ಅ ಪಾರ್ಟ್ ಆಫ್ ಮೀ. ಸೊ ನ್ಯಾಚುರಲಿ ನನ್ನ ಕರಿಯರ್ ಅಂದರೆ ನನ್ನ ಎಜುಕೇಶನ್ ಮುಗಿಸಿದ ತಕ್ಷಣ ಐ ಗಾಟ್ ಇನ್ ಟು ಆಕ್ಟಿಂಗ್. ಅದಾದ್ಮೇಲೆ ಅಂದರೆ ಅಲ್ಲೂ ಅಷ್ಟೇ ಒನ್ ಆಫ್ ದಿ ಅದು ನಾಗಾಭರಣ ಲಾಂಚ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ನ್ಯೂ ಟು ಮೀ. ಐ ವಾಸ್ ಸ್ಟಿಲ್ ಇನ್ ಕಾಲೇಜ್. ಸೊ ಎಲ್ಲರೂ ಅನ್ಕೊಂಡು ನಾಗಾಭರಣ ಮಗಳು, ಬಟ್ ನೋ. ಬಟ್ ಆಮೇಲೆ ಸೊ ಅವ್ರು ಸ್ವಲ್ಪ ಹೇಳ್ಕೊಟ್ರು ಹಿಂಗೆ ಆ್ಯಕ್ಟಿಂಗ್ ಎಲ್ಲ. ಸೊ ಅದಾಗಿದ್ದ ನಂತರ ಬಾಲಾಜಿ ಟೆಲ್ ಫಿಲ್ಮ್ಸ್, ಒನ್ ಆಫ್ ದಿ ಅದರ್ ಸೀರಿಯಲ್ಸ್. ಸೊ ಆಲ್ಮೋಸ್ಟ್ 60 to 70 ಸೀರಿಯಲ್ಸ್ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದು ಅಷ್ಟೇ, ನೋ ಲುಕಿಂಗ್ ಬ್ಯಾಕ್, ಒನ್ ಆಫ್ ದಿ ಅದರ್ ಆ್ಯಂಡ್ ನೋ ಟೈಮ್ ಗ್ಯಾಪ್ ಅಟ್ ಆಲ್. ಸೊ ನನಗೆ ತುಂಬಾ ಮೊನಾಟನಸ್ ಆಗೋಗಿತ್ತು. ಐ ವಾಸ್ ಲೈಕ್, ನಂಗೇನು ಬೇರೆ ಲೈಫ್ ಇಲ್ಲ, ಓನ್ಲಿ ಆಕ್ಟಿಂಗ್, ವಾಟ್ ಆಮ್ ಐ ಡೂಯಿಂಗ್ ಅಂತ. ದ್ಯಾಟ್ಸ್ ವೆನ್ ಐ ಥಾಟ್ ಲೈಕ್ ಲೆಟ್ ಮಿ ಡೂ ಸಮಥಿಂಗ್ ಎಲ್ಸ್. ಆಮೇಲೆ ಆಕ್ಟಿಂಗ್ ಮಾಡುವಾಗ ನನ್ನ ಕ್ಯಾರೆಕ್ಟರ್ ನಾನೇ ಡಬ್ ಮಾಡ್ತಿದ್ದೆ. ಇವೆಂಚುಲಿ ಐ ವಾಸ್ ಗುಡ್ ಇನ್ ಇಟ್. ಸೊ ದೆನ್ ಐ ಥಾಟ್ ಓಕೆ ಲೆಟ್ ಮಿ ಟ್ರೈ, ಬಿಕಾಸ್ ಅವಾಗ ನಾನು ಸ್ವಲ್ಪ ವಾಯ್ಸ್ ಓವರ್ಸ್ ಮಾಡ್ತಿದ್ದೆ, ಇಂಗ್ಲಿಷ್ ವಾಯ್ಸ್ ಓವರ್ಸ್ ಮಾಡ್ತಿದ್ದೆ. ಸೊ ಐ ಸಮ್ವೇರ್ ನ್ಯೂ ದಟ್ ಐ ಆಮ್ ಗುಡ್ ಎಟ್ ಇಟ್ ಅಂತ. ಆ್ಯಂಡ್ ಎಷ್ಟೋ ನಾನು ಡಬ್ ನಾನು ಆರ್ಟಿಸ್ಟ್ ಆಗಿ ಡಬ್ ಮಾಡಕ್ಕೆ ಹೋಗ್ತೇನೆ, ಎಲ್ಲರೂ ಇಂಜಿನಿಯರ್ ಸೀಟ್ ಮೇಲೆ ಕುತ್ಕೊಂಡು so excited because ನನಗೆ ನನ್ನ ಟೈಮಿಂಗ್ ಪಕ್ಕಾ ಗೊತ್ತಿತ್ತು. ಐ ವಾಸ್ ವೆರಿ ಕ್ಲೇವರ್. ನಾನು ಎಲ್ಲಿ ಪಾಸ್ ಕೊಟ್ಟಿದ್ದೀನಿ, ಎಲ್ಲಿ ಏನು ಮಾಡಿದ್ದೀನಿ ನನಗೆ ಚೆನ್ನಾಗಿ ನೆನಪಿರ್ತಿತ್ತು. ಸೊ ಅದೇ ಟೈಮಿಂಗಲ್ಲಿ ತೊಗೊಂತಿದ್ದೆ. ನಾನು ಎವ್ರಿ ಸ್ಟೀಲ್ ವಾವ್ ಏನು ಮಜಾ ಸಕಾಲ ಮಾಡ್ತಾರೆ ಇವರು ಅಂತ. ಸೊ ಅದಾದ್ಮೇಲೆ ಒಂದು ಫಿಲ್ಮ್ ಕರೆದ್ರು. ಸೊ ಐ ಗೇವ್ ಅ ವಾಯ್ಸ್ ಟೆಸ್ಟ್, ಗಾಟ್ ಸೆಲೆಕ್ಟೆಡ್. ಫಸ್ಟ್ ಫಿಲ್ಮೇ ಹೀರೋಯಿನ್ಗೆ ಸೆಲೆಕ್ಟ್ ಆಯಿತು. ಅವರು ದೇ ಗೇವ್ ಮಿ ಅ ಸ್ಟ್ಯಾಂಡಿಂಗ್ ಓವೇಷನ್. ಫಸ್ಟ್ ಫಿಲ್ಮ್ ಐ ವಾಸ್ ಲೈಕ್ ಓಕೆ, ಐ ವಾಸ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ನನಗೆ ಓಕೆ ಫಸ್ಟ್ ಫಿಲ್ಮ್ ಅಲ್ವಾ ಅಂತ ಅವರು ಇಷ್ಟಪಟ್ಟು ಎಲ್ಲರೂ, ಡೈರೆಕ್ಟ್ರು, ಇಂಜಿನಿಯರ್, ಎವ್ರಿಬಡಿ ಓ ಮ್ಯಾಮ್ ಸಕಾಲ ಮಾಡ್ತೀರಾ. ಅದಾದ್ಮೇಲೆ ನೋ ಲುಕಿಂಗ್ ಬ್ಯಾಕ್. ಅವಾಗ ಇಷ್ಟು ಆಪರ್ಚುನಿಟೀಸ್ ಇರಲಿಲ್ಲ, ಜಸ್ಟ್ ಫಿಲ್ಮ್ಸ್, ಸೀರಿಯಲ್ಸ್ ಅಷ್ಟೇ ಇದ್ದಿದ್ದು. ಈಗಲೇ ವಾಸ್ಟ್ ಆಗಿರೋದು, ತುಂಬಾ ಆಪರ್ಚುನಿಟೀಸ್. ತುಂಬಾ. ಸೊ ಈಗ 2017 ಡಬ್ಬಿಂಗ್ ಅನ್ನೋದು ತೆರೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಸಾಕಷ್ಟು ಅಂದ್ರೆ ಡೈರೆಕ್ಟ್ ಕನ್ನಡ ಸಿನಿಮಾಗಳಿಗೂ, ಸಿನಿಮಾ ಹೀರೋಯಿನ್ಗಳಿಗೂ ಡಬ್ ಮಾಡ್ತಾ ಇದ್ದೀವಿ. ಕ್ರಾಸ್ಡ್ ಆಲ್ಮೋಸ್ಟ್ 1,500 ವೆರಿ ಬಿಗ್ ನಂಬರ್. ಅಂಡ್ ಐ ಆಮ್ ಫಾರ್ಚುನೇಟ್ ಆಕ್ಚುಲಿ, ಬಿಕಾಸ್ ಐ ಶುಡ್ ಥ್ಯಾಂಕ್ ಎಲ್ಲ ಡೈರೆಕ್ಟರ್ಸ್ ಅಂಡ್ ಎವ್ರಿಬಡಿ ಫಾರ್ ದಟ್ ಮ್ಯಾಟರ್, ಸೌಂಡ್ ಇಂಜಿನಿಯರ್ಸ್, ದೇ ಕನ್ಸಿಡರ್ ಮೀ ಫಾರ್ ದ ರೋಲ್. ಖುಷಿ ಆಗುತ್ತೆ. ಅಂದ್ರೆ ಸಿ ಡೂಯಿಂಗ್ ಅ ಸ್ಟೀರಿಯೋಟೈಪ್ ಹೀರೋಯಿನ್ ಎನಿಬಡಿ ಕ್ಯಾನ್ ಡೂ, ಬಿಕಾಸ್ ಎಲ್ಲ ಹೀರೋಯಿನ್ಸ್ ಬಬ್ಲಿ ಚರ್ಪಿ ಆಗೇ ಇರ್ತಾರೆ. But when you get to do something different out of the box, that is challenging. ಆಮೇಲೆ earlier when I started, like ಸ್ವಲ್ಪ romantic scenes ಎಲ್ಲ ಇರೋದು, and when I had to be too expressive and all that, so ಅವಾಗ ನಂಗೆ ಒಂಥರ ಹೆಸಿಟೆಂಟ್ ಆಗಿರ್ತಿದ್ದೆ. ಸೊ ಅವಾಗ ಇವರು what's name, ಜಗ್ಗೇಶ್ ಸರ್ ಟೋಲ್ಡ್ ಮೀ, ನೀನ್ ಕಲಾವಿದೆ, ಹಂಗೆಲ್ಲ ಹೇಳಂಗಿಲ್ಲ, ಸೊ ದ್ಯಾಟ್ ಚುಕ್ ಮೀ ಲೈಕ್ ಲಿಟ್ರಲಿ. ಬಿಕಾಸ್ ಹಿಂದೆ ತಿರುಗದ ಎಲ್ಲ ಹುಡುಗರು, ಎಂಟೈರ್ ಸ್ಟುಡಿಯೋ ಇಸ್ ಫಿಲ್ಡ್ ವಿತ್ ಪ್ರೊಡಕ್ಷನ್ ಮ್ಯಾನೇಜರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಜಗ್ಗೇಶ್ ಅವರು ಇದ್ದಾರೆ. ಹಿ ಇಸ್ ಲೈಕ್ ಮಾನಿಟರಿಂಗ್ ಮೀ. ಆ್ಯಂಡ್ ಅವ್ರ ಫಿಲ್ಮ್ ಒಂದು ಡಬ್ ಮಾಡ್ತಿದ್ದೆ, ಸಾಫ್ಟ್ವೇರ್ ಗಂಡ ಅಂತ. ಸೊ ದೇರ್ ಹಿ ಟೋಲ್ಡ್ ಮೀ, ಹಂಗೆಲ್ಲ ಹೇಳಂಗೆ ಇಲ್ಲ ನೀನು, ಜಸ್ಟ್ ಕಾನ್ ಸೇ ಐಮ್ ಶೈ ಅಂಡ್ ಆಲ್ ದಟ್. ಯುವರ್ ಅಸೈನ್ ದಿಸ್ ಕ್ಯಾರೆಕ್ಟರ್, ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್ ಅಂತ. ಪರ್ಫೆಕ್ಟ್ ಆಗಿ ಬಂತದ್ದು. ಅಂಡ್ ಆಫ್ಟರ್ ದಟ್ ಮತ್ತೆ ತಿರುಗ್ಲೇ ಇಲ್ಲ, ನುಕ್ಕೊಂಡು ಹೋದೆ ನಾನು ಅನ್ಸ್ಟಾಪಬಲ್ ತರ. ಸೊ ಯಾವುದು ಮೇಜರ್ ಹೀರೋಯಿನ್ಸ್? ಕಮಿಂಗ್ ಟು ದಟ್, ಸುಮಾರು ಫಿಲ್ಮ್ಸ್ ಮಾಡಿದೀನಿ. ಬಟ್ ರೀಸೆಂಟ್ ಆಗಿ ಮಾಲಾಶ್ರೀ ಅವ್ರಿಗೆ ಮಾಡೋಂಥ ಆಪರ್ಚುನಿಟಿ ಸಿಕ್ಕಿದೆ ಫಾರ್ ನೈಟ್ ಕರ್ಫ್ಯೂ ಅಂತ. ಶಿ ಪ್ಲೇಸ್ ಅ ಡಾಕ್ಟರ್, ಅದ್ರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್, ಸಕ್ಕದಾಗಿದೆ ಕ್ಯಾರೆಕ್ಟರ್. ಅಂಡ್ ಆಕ್ಚುಲಿ ಮೇಡಮ್ ಮಾಡ್ಬಿಟ್ಟಿದ್ರು. ಅಂಡ್ ದೆನ್ for reasons they got me on board. And ಚೆನ್ನಾಗಿ ಬಂದಿದೆ. she's done very well. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಂಗಿಲ್ಲ. And I don't know, after doing that I've been getting Malashri movies ಮತ್ತೆ ads ಎಲ್ಲ ಸಿಗ್ತಾ ಇದೆ. So that way I'm lucky. And ಈಗ ರಾಗಿಣಿ ದ್ವಿವೇದಿ, I've done quite a lot of films. Then ಆಂಧ್ರಿತಾರೆ, then ಪಂಚತಂತ್ರ ಅಂತ ಫಿಲ್ಮ್ ಅಂತು, ಅದರಲ್ಲಿ ಯೋಗರಾಜ್ ಭಟ್ ಅವ್ರದ್ದು. ಸೊ ದೇರ್ ಅಗೇನ್ ದ ಸೆಕೆಂಡ್ ಲೀಡ್ ಅಕ್ಷರ ಗೌಡ, ಸೋನು ಗೌಡ ಅವ್ರ ಮೊನ್ನೆ ಡಬ್ ಮಾಡಿದೆ, O2 ಮಾಡಿದ್ವಿ ಮೊನ್ನೆ. ಸೊ ಈ ತರ ಲಾಟ್ ಆಫ್ ಹೀರೋಯಿನ್ಸ್. ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. I know 2000 is a big number. ಹೌದು.
ಸೊ ಡೈರೆಕ್ಟ್ ಸಿನಿಮಾಗಳನ್ನ ಒಂದು ಕಡೆಗೆ ನೋಡಿದ್ರೆ ಇನ್ನು 2017 ಆದಮೇಲೆ ಸಾಕಷ್ಟು ಡಬ್ಬಿಂಗ್ ಮೂವಿಗಳಿಗೆ ನೀವು ಲೀಡ್ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರಿ. ಅದರಲ್ಲಿ ನನಗೆ ಮೇಜರಾಗಿ ನಾನು ಕೂಡ ನಿಮ್ಮ ಜೊತೆ ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಯನ್ತಾರಾ ಲೇಡಿ ಸೂಪರ್ ಸ್ಟಾರ್ ಆ್ಯಂಡ್ ಯು ಲೈಕ್ ಹರ್ ವೆರಿ ಮಚ್ ಹಾಗೆ. ಸೊ ಅದಕ್ಕಂತೂ ತುಂಬಾನೇ ಆಪ್ಟ್ ಆಗಿ ನಯನ್ತಾರಾ ಅಂದರೆ ಶಿಲ್ಪ ಅನ್ನೋ ಮಟ್ಟಿಗೆ ಈಗ ಬಂದಿದೆ. ಸಾಕಷ್ಟು ಸಿನಿಮಾಗಳಾಗಿದೆ. ಜಗಮಲ್ಲ ಆಯಿತು ಅಥವಾ ಬಿಗಿಲ್ ಆಯಿತು ಆ್ಯಂಡ್ ಇವನ್ ಇಮೈಕಲ್ ನೋಡಿ ಹಾಂ ಅಂತ ಆ ರೀತಿ ತುಂಬ ಮೂವಿಗಳಾಗಿದೆ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಇಟ್ಸ್ ಮೈಲ್ ಸ್ಟೋನ್. ನನಗೆ ಫಸ್ಟ್ ಟೈಮ್ ನೀವು ಆಪರ್ಚುನಿಟಿ ಕೊಟ್ಟಾಗ ಇಟ್ ವಾಸ್ ಅ ಟ್ರಿಬ್ಯೂಟ್ ಲೈಕ್ ಧೀರಲ್ಲೂ ಮಾಡಿದೆ. ಸೊ ಐ ವಾಸ್ ಸ್ಪೆಲ್ ಬೌಂಡ್. ಅದು ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ನಂಗೆ ಅದು. ಬಟ್ ಡಬ್ಬಿಂಗ್ ಅಂದ್ರೆ ಇವಾಗ ನಾವು ಒಂದು ಇಷ್ಟಪಡೋ ಆರ್ಟಿಸ್ಟಿಗೆ ನಾವು ವಾಯ್ಸ್ ಕೊಡ್ತಾ ಇದೀವಿ, ನಮ್ಮ ಧ್ವನಿ ಅವ್ರು ಕೊಡ್ತಾ ಇದೀವಿ ಅಂದ್ರೆ ಅದು ಹೇಳ್ಕೊಳ್ಳೋ ಫಾಲ್ ಶಾರ್ಟ್ ಆಫ್ ವರ್ಡ್ಸ್ ವಾಟ್ ಟು ಟೆಲ್ ಅಂತ. ಬಟ್ ಹೋಗ್ತಾ 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 ಏನೋ ಐ ಮೀನ್ ನಾನು ಅವ್ರಿಗೆ ಸೀಮಿತ ಅದೇ ಲೈಕ್ ನಯನ್ತಾರಾಗೆ ಲೈಕ್ ಶಿಲ್ಪ ವಾಯ್ಸ್ ಇಸ್ ಮೋರ್ ಆಪ್ಟ್ ಅಂತ. ಸೊ ಅದಿನ್ನೂ ಒಂಥರ ಲೈಕ್ ಇಟ್ಸ್ ಮೋರ್ ಸ್ಯಾಟಿಸ್ಫೈಯಿಂಗ್. ಸೊ ಆ ಥರ ಸೈರಾ ಮಾಡಿದ್ವಿ. ನಾನು ಹ್ಯಾಡ್ ಬಿನ್ ಟು ಹೈದರಾಬಾದ್ ಫಾರ್ ದಟ್. ಸೊ ಹೈದರಾಬಾದ್ಗೆ ಹೋದಾಗ ಅವ್ರು ಹೇಳಿದ್ರು ಮ್ಯಾಮ್ ಇದಕ್ಕೆ ಹೈದರಾಬಾದಲ್ಲಿ ಯಾರು ಡಬ್ ಮಾಡಿದ್ರು ಅಂತ ತೆಲುಗು, ಶಿ ಟುಕ್ ಆಲ್ಮೋಸ್ಟ್ 3 to 4 days. ನಾನು ಅದನ್ನ ಹೋಗಿ 3 hours ಮುಗಿಸ್ಬಿಟ್ಟೆ. ಸೊ ನಾನು ನೋಡುಗರಿಗೆ ಇದೊಂದು ವಿಷಯ ಹೇಳಲೇಬೇಕು. ಕನ್ನಡದಲ್ಲಿ ಅತಿ ಹೆಚ್ಚು ವೇಗವಾಗಿ ಫಾಸ್ಟ್ ಆಗಿ ಡಬ್ ಮಾಡೋದು ಅಂಡ್ ಅಷ್ಟೇ ಅಕ್ಯುರೇಟ್ ಆಗಿ ಡಬ್ ಮಾಡೋದು ಅಂದ್ರೆ ಸೊ ಡೆಫಿನೆಟ್ಲಿ ಅದು ಅವರು ಅಂದ್ರೆ ನಿಮ್ಮ ಟ್ಯಾಲೆಂಟ್ ಅಂತ ಅನ್ಸುತ್ತೆ. ಅಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಅಂಡ್ ಮೋಸ್ಟ್ ಆಫ್ ದಿ ಟೈಮ್ಸ್ ನಮ್ಮ ಸೌಂಡ್ ಇಂಜಿನಿಯರ್ಸ್ ಶಿಲ್ಪ ಬಂದ್ರೆ ಸ್ವಲ್ಪ ಹೆದರುತ್ತಾರೆ. ನಾನು ಯಾಕಂದ್ರೆ ಫಾಸ್ಟ್ ಆಗಿ ಕೆಲಸ ಮಾಡಬೇಕು ಅಂತ. ಇಟ್ಸ್ ಲೈಕ್ ಓಕೆ 10 ಎಪಿಸೋಡ್ ಇದೆಯಾ ಬಾ 1 ಗಂಟೆಲಿ ಮಾಡಾಕ್ತೀನಿ, ಅಥವಾ ಒಂದು ಸಿನಿಮಾ ಇದೆಯಾ 3 hours ಸಾಕು ಅಂತ. ಸೊ ನಾವಲ್ಲಿ ಆಲ್ಮೋಸ್ಟ್ 1.5 day ಪ್ಲಾನ್ ಮಾಡ್ತಾ ಇದ್ರೆ ಶಿಲ್ಪ ಕನ್ಸಿಡರ್ಸ್ ಓನ್ಲಿ 3 hours. ಸೊ ಅಷ್ಟು ಫಾಸ್ಟ್ ಆಗಿ ಡಬ್ ಮಾಡುವಂಥದ್ದು. ಸೊ ಕನ್ನಡ ಇಂಡಸ್ಟ್ರಿ ನಿಜವಾಗ್ಲೂ ಪುಣ್ಯ ಮಾಡಿದೆ ಶಿಲ್ಪ ಅಂತ ಆರ್ಟಿಸ್ಟ್ ನ ಪಡ್ಕೊಳ್ಳೋದಕ್ಕೆ. ಆದ್ರೆ ನನಗೆ ಫಾಸ್ಟ್ ಇರಬೇಕು ಅದ್ರ ನನ್ಗೆ. ಆಮೇಲೆ ಇನ್ನೊಂದೆಲ್ಲ ನನಗೆ ಸ್ವಲ್ಪ ಸ್ಲೋ ಆಗಿ ಯಾರು ಪರ್ಫಾರ್ಮೆನ್ಸ್ ಇದ್ರು ಐ ಆಮ್ ಲೈಕ್ ಓ ಗಾಡ್ ಇವ್ರಿಗೆ ನಾನು ಹೆಂಗ್ ನನ್ನ ಸ್ಪೀಡ್ಗೆ ಇಲ್ಲ ಇವರು. ಬಟ್ ನಯನ್ತಾರಾ ಇಸ್ ಲೈಕ್ ವೇ ಟು ಫಾಸ್ಟ್. ಗೋಸ್ ಆನ್. ವರಲಕ್ಷ್ಮಿ ಆಲ್ಸೋ ಸಿಕ್ಕಾಪಟ್ಟೆ ಫಾಸ್ಟ್. ಐ ಡೋಂಟ್ ತಮಿಳ್ ಇಸ್ ಅ ಫಾಸ್ಟ್ ಲ್ಯಾಂಗ್ವೇಜ್ ಅನ್ಸುತ್ತೆ. ಸಖತ್ ಫಾಸ್ಟ್ ಆಗಿ ಮಾತಾಡ್ತಾರ ಅವರೆಲ್ಲ. ಸೊ ಅವ್ರಿಗೆ ಅಂಡ್ ಐ ಆಮ್ ಲೈಕ್ ಐ ಆಲ್ವೇಸ್ ಸೇ ದಿಸ್ ತೊಡೆ ತಟ್ಟೋ ಆರ್ಟಿಸ್ಟ್ ಐ ಲೈಕ್ ಸಿ ವಾಟ್ ಐ ಆಮ್ ಗೋನಾ ಡು ನೌ ಅಂತ. ಹೌದಾ ಇಷ್ಟು ಫಾಸ್ಟ್ ನೋಡೋಣ ಕನ್ನಡ ಅಷ್ಟು ಫಾಸ್ಟ್ ಆಗಿ ಮಾತಾಡಕ್ಕಾಗಲ್ಲ ಬಿಕಾಸ್ ಅದು ಒತ್ತಕ್ಷರಗಳಲ್ವಾ. ಸೊ ಇಟ್ ಟೇಕ್ಸ್ ಟೈಮ್. ಬಟ್ ಅದೇನೋ ಈಗ ಮೊನ್ನೆ ರೀಸೆಂಟ್ ಆಗಿ ವರಲಕ್ಷ್ಮಿಗೆ ಯಶೋಧ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್. ಅಂಡ್ ಅದೆಲ್ಲ ಆ ಚಾಲೆಂಜಸ್ ಒಬ್ಬೊಬ್ರು ಫಾಸ್ಟ್ ಇರ್ತಾರೆ, ಒಬ್ರು ಸ್ಲೋ ಇರ್ತಾರೆ. ಆಮೇಲೆ ತ್ರಿಷಾ, ಅನುಷ್ಕಾ ಶೆಟ್ಟಿ ಎಲ್ಲ ನಾರ್ಮಲ್ ಸ್ಪೀಡ್ ಅಲ್ಲಿ ಇರ್ತಾರೆ. ಸೊ ಅವ್ರದ್ದೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ರಜಿನಾ ಕ್ಯಾಸಂಡ್ರಾಗೊಂಡು ಡಬ್ ಮಾಡಿದೆ. ಶೂರ್ ವೀರ್ ಅಂತ ಒಂದು ಸೀರೀಸ್ ಮಾಡಿದೆ, ಯವರು ಅಂತ. ಅದ್ರಲ್ಲೂ ಒಂಥರ ಸ್ಪೆಕ್ಟಾಕ್ಯುಲರ್ ಪರ್ಫಾರ್ಮೆನ್ಸ್ ಅವ್ರದ್ದು. ಅದು ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಇಟ್ ಶೇಕಾಸ್ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ನನ್ನ ಪರ್ಸ್ಪೆಕ್ಟಿವ್ ಏನು ಅಂತಂದ್ರೆ ಒರಿಜಿನಲ್ ಬೀಟ್ ಮಾಡ್ಬೇಕು ಅನ್ನೋದು. So I did Deepika Padukone 83 ಮಾಡಿದೆ. So 83 yeah. So that was also good. ಯಾಕಂದ್ರೆ ಅವ್ರನ್ನ ಯಾಕೆ ಕರ್ಸಿದ್ರಿ, ಅವ್ರು ದೀಪಿಕಾ ಪಡುಕೋನೆ ಅವ್ರು ಟೇಕ್ ಮಾಡ್ತಾರೆ. ದಟ್ಸ್ ನಾಟ್ ಇಟ್. ಬಟ್ ನನಗೆ ಐ ಆಲ್ವೇಸ್ ಟ್ರೈ ಟು ಬಿ ದ ಒರಿಜಿನಲ್. ಅಂದ್ರೆ ಅದ್ರ ಅಷ್ಟಾದ್ರೂ ಬರಬೇಕು, ಇಲ್ಲ ಅದನ್ನ ಬೀಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಅಂಡ್ ಇವನ್ ವೆನ್ ಐ ಸಿಟ್ ಆಸ್ ಅ ಡೈರೆಕ್ಟರ್ ಫಾರ್ ಎನಿ ಪ್ರಾಜೆಕ್ಟ್ ಐ ಮೇಕ್ ಶೋರ್ ಐ ಡೂ ದಟ್. ಸೊ ಯಾಕೆಂದ್ರೆ ಅದು ಇಲ್ಲಾಂದ್ರೆ ದರ್ ಇಸ್ ನೋ ಪಾಯಿಂಟ್ ಇನ್ ಗೆಟಿಂಗ್ ದ ಟೇಕ್ಸ್ ರೈಟ್ ಅವೆಲ್ಲ. ಸೊ ಕೆಲವೊಂದ್ಸಲ ವಿ ಫೈಟ್ ಆರ್ಟಿಸ್ಟ್ಗಳು. ಹೌದಾ ಬೇಕಾ, ಅದೇ ಬೇಕಾ, ಆಯ್ತು ಕೊಡ್ತೀನಿ. ಲೈಕ್ ಹೌದು ಅದೇ ಬೇಕು. ಸೊ ನಾನ್ ಸ್ಯಾಟಿಸ್ಫೈ ಆಗಲ್ಲ. ಲೈಕ್ ಐ ಆಮ್ ಲೈಕ್ ಇಲ್ಲ ಇದೇ ತರ ಬೇಕು ಅಂತ. ಸೊ ಇಟ್ಸ್ ದ ಫೈಟ್ ಇಸ್ ಆಲ್ವೇಸ್ ದೇರ್. ಯಾ. ಸೊ ಅಂದ್ರೆ ಸ್ವಲ್ಪ ಹಿಂದಿಯಿಂದ ನೋಡೋದಾದ್ರೆ ಹಿಂದಿಯಲ್ಲಿ ಅಗೇನ್ ನೀವು ಮೌನಿ ರಾಯ್ಗೂ ರೀಸೆಂಟ್ ಆಗಿ ಡಬ್ ಮಾಡಿದ್ದೀರಾ. ಬ್ರಹ್ಮಾಸ್ತ್ರ. ಸೊ ಅದಾದ್ಮೇಲೆ ಅಂದ್ರೆ ಅದು ಅಷ್ಟು ರಮ್ಯಕೃಷ್ಣ ಮೇಡಮ್ ಅವರೆಲ್ಲ ಸಿ ನಮ್ ಅಂದ್ರೆ ನನ್ಗೆ ಒಂಥರ ಚಾಲೆಂಜಿಂಗ್ ಥಿಂಗ್ಸ್ ಬರುತ್ತೆ. ಯಾರು ಮಾಡದೇ ಇರೋಂಥದ್ದು ಸಮಥಿಂಗ್ ಏನೋ ಕಿರ್ಚೋದು, ಸಮಥಿಂಗ್ ಏನೋ ಒಂದು ಅಟ್ಟಹಾಸ ಏನೋ ಒಂದು ಇರುತ್ತೆ ಅದ್ರಲ್ಲಿ. ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಥಿಂಗ್ ಕಮ್ಸ್ ಟು ಮೀ ಅಂಡ್ ಐ ಹ್ಯಾವ್ ಟು ಡೂ ಜಸ್ಟಿಸ್ ಫಾರ್ ಇಟ್. ಆಮೇಲೆ ನನಗೆ ಹೆಂಗಿರುತ್ತೆ ಸ್ಕೆಡ್ಯೂಲ್ ಅಂದ್ರೆ ಬೆಳಿಗ್ಗೆ ಲೈಗರ್ ಮುಗಿಸಿದ್ರೆ ಮಧ್ಯಾಹ್ನ ಇನ್ನೊಂದು ದೊಡ್ಡ ಟಫ್ ಸೀರಿಯಲ್ ಇರುತ್ತೆ, ದೆನ್ ಒಂದೇನೋ ಇನ್ನೊಂದು ಇರುತ್ತೆ. ಸೊ ಐ ಹ್ಯಾವ್ ಟು ಲೈಕ್ ಆ ಸ್ಕೆಡ್ಯೂಲ್ ಎಲ್ಲ ಮ್ಯಾನೇಜ್ ಮಾಡಬೇಕು. ಅಂಡ್ ವಾಯ್ಸಸ್ ಹಂಗೆ ಡಿಫ್ರೆಂಟ್ ಆಗಿರುತ್ತೆ. ಒಂದ್ ಕಡೆ ಸ್ವೀಟ್ನೆಸ್ ಬೇಕು, ಒಂದ್ ಕಡೆ ಹಾರ್ಶ್ನೆಸ್ ಬೇಕು, ಸೊ ಇನ್ನೊಂದ್ ಕಡೆ ಏನೋ ಮೈಲ್ಡ್ ಆಗಿರುತ್ತೆ.
ಸೊ ಇಮ್ಯಾಜಿನ್ ಲೈಕ್ ದ ಕೈಂಡ್ ಆಫ್ ಸ್ಟ್ರೇನ್ ದಟ್ ಐ ಗೋ ಥ್ರೂ. Yeah. ಸೊ ಆಮೇಲೆ ನಾನು ಅದನ್ನ ಎಷ್ಟೊಂದ್ಸಲ ಹೇಳ್ತಾನೆ ಆಮೇಲೆ ವೈ ಡೋಂಟ್ ಯು ಜಸ್ಟ್ ಪುಷ್ ಇಟ್ ಫಾರ್ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇನೂ ಅಷ್ಟೇ ಟೈಟ್ ಆಗಿರುತ್ತೆ. ವೇರ್ ಇಸ್ ದ ಟೈಮ್? ಸೊ ನನ್ಗೆ ಆ ಥರ ಇದುವರೆಗೂ ನಂಗೆ ಬ್ಯಾಲೆನ್ಸಿಂಗ್ ಅರ್ಥನೇ ಆಗಿಲ್ಲ. ಇಫ್ ಐ ಕಾಂಟ್ ಪುಷ್ ಇಟ್ ಫಾರ್ ದ ನೆಕ್ಸ್ಟ್ ಡೇ, ಐ ಹ್ಯಾವ್ ಟು ರ್ಯಾಪ್ ಅಪ್ ದ ಸೇಮ್ ಡೇ ಓನ್ಲಿ. ಸೊ ಆಮೇಲೆ ಇಲ್ಲಿ ಯಾವುದೋ ಒಂದು ಸ್ಟ್ರೇಟ್ ಸಿನಿಮಾಗೆ ಹೋಗಿರ್ತೀವಿ, ದೇ ಓನ್ಲಿ ಸೆ ಮ್ಯಾಮ್ ನಿಮ್ಮ ಸ್ಪೀಡ್ 2 hours, ಒಂದೊಂದ್ಸಲ 4 hours ಆಗ್ಬಿಡುತ್ತೆ. ನಮಗೂ ಗೊತ್ತಿರಲ್ಲ ಅದು, ಅವ್ರಿಗೂ ಗೊತ್ತಿರಲ್ಲ ಅದು. ಒಂದ್ಸಲ ಕಂಟೆಂಟ್ ಹಂಗಿರುತ್ತೆ. ಸೊ ದಟ್ ವೇ ಏನೋ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ಬಿಕಾಸ್ ಬೇರೆಯವ್ರ ಟೈಮ್ ಕೊಟ್ಬಿಟ್ಟಿರ್ತೀವಿ, ಅಲ್ಲಿಂದ ಇಲ್ಲಿ ಓಡ್ಬಾರ. ಸೊ ಈಗ ಸಿನಿಮಾದ್ ಬರೋದಾದ್ರೆ, ಸಿನಿಮಾದಿಂದ ಅಗೇನ್ ಕಮಿಂಗ್ ಬ್ಯಾಕ್ ಟು ಸೀರಿಯಲ್ಸ್, ಸೊ ದ ಸ್ಪೀಡ್ ಆಫ್ ಸಿನಿಮಾ ಅಥವಾ ವೆರೈಟಿ ಆಫ್ ಸಿನಿಮಾ ತುಂಬಾ ಬೇರೆ ಆಗಿರುತ್ತೆ. ಸೀರಿಯಲ್ ಅಲ್ಲಿ ನೀವು ಮೇಜರ್ ಆಗಿ ನೋಡೋದಾದ್ರೆ ನಿಮಗೆ ತುಂಬಾ ವೆರೈಟಿ ಸಿಗುತ್ತೆ. ಕೆಲವು ಟೈಮ್ ಏನೋ ಅತ್ತೆ ಪಾತ್ರನೋ ಅಥವಾ ಸೊಸೆ ಪಾತ್ರನೋ, ಅಥವಾ ಇನ್ನು ನೀವು ರಾಧಾಕೃಷ್ಣದಲ್ಲಿ ಜಟಿಲ ಪಾತ್ರ. ಸೊ ಅಗೇನ್ ರಾಧಾಕೃಷ್ಣ ಒಂಥರ ಮನೆ ಮಾತಾಗಿರೋ ಡಬ್ಬಿಂಗ್ ಧಾರಾವಾಹಿ. ಈಗೇನು ಅದರಲ್ಲಿ ಜಟಿಲ ಪಾತ್ರ ಈಗೇನು ತುಂಬಾನೇ ಚಾಲೆಂಜಿಂಗ್ ಪಾತ್ರ. ಅಟ್ ದ ಸೇಮ್ ಟೈಮ್ ನೀವು ಆಚೆ ಬಂದರೆ ಇನ್ನೊಂದು ಯಾವುದೋ ಒಂದು ಸೋಷಿಯಲ್ ಸೀರಿಯಲಲ್ಲಿ ಇನ್ನೊಂದು ಯಾವುದೋ ಸೊಸೆ ಪಾತ್ರ ಇಂಥದ್ದೆಲ್ಲ ಮಾಡಬೇಕು. ಸೊ ಇದು ತುಂಬ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಸೊ ಹೌ ಡು ಯು ಡೀಲ್ ವಿತ್ ದಟ್? ಅದನ್ನು ಹೇಗೆ ನಿಭಾಯಿಸ್ತೀರಾ? ಒಂದ್ಸಲ ಐ ಗೆಟ್ ಇನ್ ಟು ದ ಸ್ಟುಡಿಯೋ, ಐ ಆಮ್ ದಟ್ ಕ್ಯಾರೆಕ್ಟರ್ ಅಷ್ಟೇ. ಸೊ ಅಂದ್ರೆ ಪ್ರಾಬ್ಲಿ ಐ ಡಾನ್ ಡಿಫ್ರೆಂಟ್ ಹ್ಯಾಟ್ಸ್. So it's very easy for me because ಒಂದ್ಸಲ okay, when I was shooting, so camera roll ಆಗಿದ ತಕ್ಷಣ I immense energy ಬರೋದು. But here also once the director or anybody says like a take ಹೋಗೋಣ ಅಂದ್ರೆ ಅದು energy level ಬೇರೆ. So ಜಟಿಲ ಕ್ಯಾರೆಕ್ಟರ್ ತುಂಬಾ ಕ್ಲಿಕ್ ಆಯ್ತು, people loved it, and ನಾನು as an artist I used to connect to her because negative leads ಮಾಡೋದು it's way more challenging. ಅವ್ರು ಹೆಂಗ್ ಮಾಡಿರ್ಬೋದು ಅನ್ನೋದು ನನ್ನ ತಲೆ ಲೆವೆಲು ಅನ್ಕೋತಾ ಇದ್ದೆ, ಇದಕ್ಕೆ ಇನ್ನೂ ಕೊಡ್ಬೇಕೇನಾದ್ರೂ ಒಂದು ಅಂತ. ಸೊ ಅದು ಮ್ಯಾಸಿವ್ ಕ್ಲಿಕ್ ಆಯ್ತು. ಅದಾದ್ಮೇಲೆ ಎಲ್ಲ ಆಮೇಲೆ ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಗ್ರಾಫ್ ಇರುತ್ತೆ. ಸೊ ಒಂದೊಂದ್ಸಲ ಸಾಫ್ಟ್ನೆಸ್ ಇರುತ್ತೆ, ಕೆಲವೊಂದು ಪುನರ್ವಿವಾಹ ಮಾಡ್ತಿದ್ದೀವಿ ಅದ್ರಲ್ಲಿ ಅತ್ತೆ ಕ್ಯಾರೆಕ್ಟರ್ ನಾಟ್ ಟೂ ಬಿಗ್, ಲೈಕ್ ಶೀಸ್ ಆನ್ ದ ಸ್ಟಡಿ ಫೋರ್ ಫ್ರಂಟ್. ಸೊ ಹಂಗೆ ತಗೊಂಡ್ ಹೋಗ್ತೀವಿ. ಸೊ ಆ ಥರ ಬೇರೆ ಬೇರೆ ಐ ಲವ್. ಆಮೇಲೆ ಸುಂದ್ರಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ರಿ. ಸೊ ದ್ಯಾಟ್ ಇಸ್ ಆಲ್ಸೋ ನೈಸ್, ಲೈಕ್ ಯು ನೋ I get to do different things, and ನನಗೆ ಒಂದೇ ಸೇಮ್ ಐ ನಾಟ್ ಕ್ಯಾಟಗರೈಸ್ ಬರೀ ಹೀರೋಯಿನ್ಸ್ಗೆ ಅಂತಲ್ಲ, ಎಲ್ಲಾನು ಮಾಡ್ತೀನಲ್ವಾ. ಸೊ ಒಂಥರ ಬೆಳಗ್ಗೆ ಎದ್ರೆ ಇವತ್ತೇನ್ ಹಂಗ ಹೋಗುತ್ತೆ. ಸೊ ಒಂದೇ ತರ ಆಫೀಸ್ ಜಾಬ್ ಅಲ್ಲ ನಮ್ದು. ಕ್ರಿಯೇಟಿವ್ ಮತ್ತೆ ವೆರೈಟಿ ಇದೆ. ಸೊ ಅಗೇನ್ ಇಂಡಿಯನ್ ಸಿನಿಮಾ ಮತ್ತೆ ಸೀರಿಯಲ್ಗಳು ಒಂದ್ ರೀತಿ, ಇನ್ನು ಇಂಗ್ಲಿಷ್ ಹಾಲಿವುಡ್ ಸಿನಿಮಾಗಳು ಅಥವಾ ಇದನ್ನ ನೋಡೋದಾದ್ರೆ ನೀವು ಸಾಕಷ್ಟು ಇಂಗ್ಲಿಷ್ ಸಿನಿಮಾಗಳನ್ನು ಮಾಡಿದೀರಾ. ಸೊ ಅದರಲ್ಲಿ ಇವನ್ ಅವತಾರಲ್ಲಿ ನಾಟ್ ಅ ಮೇಜರ್ ಕ್ಯಾರೆಕ್ಟರ್, ಬಟ್ ಐ ಡಿಡ್ ಅ ಕಾಪ್ ರೋಲ್ ಇನ್ ಇಟ್. ಆದ್ರೆ ಏನ್ ನನಗೆ ಚಾಲೆಂಜಿಂಗ್ ಡಬ್ಬಿಂಗ್ ಅಲ್ಲಿ ಏನು ಅಂತ ಕೇಳಿದ್ರೆ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ, ಬಿಕಾಸ್ ಇಂಗ್ಲಿಷ್ ಕಂಟೆಂಟ್ಗೆ ಕನ್ನಡ ಕೂರಿಸೋದು ಆಲ್ವೇಸ್ ಡಿಫಿಕಲ್ಟ್ ಅದು. ಯಾಕೆಂದ್ರೆ ನಮ್ದು ಒತ್ತಕ್ಷರಗಳು, ನಮ್ದು ಒಂಥರ ಲೆಂದಿಯೋ ವರ್ಡ್ಸ್, ಅದಕ್ಕೆ ಕೂರ್ಸೋದ್ ಸಖತ್ ಕಷ್ಟ. ಅದು ಬೇಜಾನ್ ತಲೆ ಕೆಡಿಸ್ಕೊತಾ ಇರ್ತೀವಿ, ಹಿಂಗೆ ಅತ್ತಗೆ ಆ ವರ್ಡ್ ತೆಗಿ ಈ ವರ್ಡ್ ತೆಗಿ. ಸೊ ಅಲ್ಲೊಂದು ಇಂಜಿನಿಯರ್ ಜೊತೆ ಮಾತಾಡ್ತಾನೆ ಇರ್ತೀವಿ, ಓಕೆ ಮ್ಯಾಮ್ ಹಿಂಗ್ ಮಾಡೋಣ ಅಂತ. ಸೊ ಬಟ್ ಅದೇ ದಟ್ಸ್ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್. ಆಮೇಲೆ ಅರ್ಥ ಕೂರಿಸ್ಬೇಕು, ಲೈಕ್ ಏನೋ ಮೀಟರ್ ಪ್ರಕಾರ ಒಂದು ಸ್ಕ್ರಿಪ್ಟ್ ಇರುತ್ತೆ, ಬಟ್ ಸ್ಟಿಲ್ ವಿ ನೀಡ್ ಟು ಆಲ್ಟರ್ ಬೇಸ್ಡ್ ಆನ್ ದ ಲಿಪ್ ಅಂಡ್ ಆಲ್ ದಟ್. ಸೊ that's like fun, and again like you know ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡಬೇಕು. ಸೊ ಈಗ ಇಂಗ್ಲಿಷ್ ಮೂವಿಗಳು ಮಾಡಿದ್ರಲ್ಲಿ ನೀವು ಎಟರ್ನಲ್ಸ್ ಮಾಡಿದ್ರೆ ಫಾರ್ ಸಲ್ಮಾ ಹಾಯಕ್, ಅದು ಒಳ್ಳೆ ಮೈಲೇಜ್ ಕೊಡ್ತು, ಎಲ್ರಿಗೂ ಇಷ್ಟಪಟ್ರು. ದೆನ್ ಈಗ ರೀಸೆಂಟ್ ಆಗಿ ಜುರಾಸಿಕ್ ಪಾರ್ಕ್ ಡಾಮಿನನ್ ವಿಚ್ ಇಸ್ ದಟ್ ರೀಸೆಂಟ್ ಗುಡ್, ಜಸ್ಟ್ ಮೊನ್ನೆ ರಿಲೀಸ್ ಆಯ್ತು ಆನ್ ಅಮೆಜಾನ್ ಪ್ರೈಮ್. Jurassic World Dominion ಅನ್ಸುತ್ತೆ, that one film. And then I've done Jack Ryan ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, Citadel ಮಾಡಿದ್ದೀನಿ. ಸೊ ನನಗೇನಂತಂದ್ರೆ ಸ್ವಲ್ಪ ಟಫ್ ಥಿಂಗ್ಸ್ ಬರುತ್ತೆ ಇಂಗ್ಲಿಷ್ ಅಲ್ಲಿ. ಓಕೆ ಹೀರೋಯಿನ್ ಫೈನ್, ಬಟ್ ಅದ್ರಲ್ಲೂ ಒಂದು ಟಫ್ನೆಸ್, ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ, ವಿಚ್ ಇಸ್ ಆಪೋಸಿಟ್ ದ ವಿಲನ್, ಆಪೋಸಿಟ್ ದ ಹೀರೋ, ಆ ಥರದ್ದು ಏನಾದ್ರೂ ಒಂದು ಇರುತ್ತಲ್ವಾ. ಸೊ ಅಂಥದ್ದೇ ಕೊಡೋದು. ಸೊ ನನಗೆ ಇನ್ನೂ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದು. ಸೊ ಐ ಆಮ್ ಆಲ್ವೇಸ್ ಲೈಕ್ ಒನ್ ಸ್ಟೆಪ್ ಅಟ್ ಎ ಟೈಮ್, ಹತ್ಕೊಂಡು ಹೋಗ್ತಾ ಇರ್ತೀನಿ ಅಂತ ತಿರ್ಗಲ್ಲ. ದಟ್ಸ್ ಗ್ರೇಟ್. ಸೊ ಕಮಿಂಗ್ ಟು ಇದು ಇಂಗ್ಲಿಷ್ ಸಿನಿಮಾದೊಳಗಡೆನೆ ಕೇಳೋದಾದ್ರೆ, ನನಗೆ ಐ ಹರ್ಡ್ ದಟ್ ನೀವು ದ ಲೇಟೆಸ್ಟ್ ಮೂವಿ ವಿಚ್ ಇಸ್ ಕಮಿಂಗ್, Spider-Man across the Spider-Verse. So ಅದನ್ನ ಡಬ್ ಮಾಡಿ ಅದರಲ್ಲಿ ಸ್ವಲ್ಪ ನಿಮ್ಮ
ನಿಮ್ಮ ಪಾತ್ರನೂ ಇತ್ತು ಅಂತ ಕೇಳಿದೆ. Yes, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? that is like a milestone experience. ಯಾಕೆ ಅಂದ್ರೆ ಅವ್ರು ನಂಗೆ ಏನಕ್ಕೂ ಸ್ಪೇಸ್ ಕೊಡ್ತಾರೆ, ಲೈಕ್ ಫಾಸ್ಟ್. ಅಯ್ಯೋ, ಜನರಲಿ ನಾನು ವರ್ಕ್ ಮಾಡೋ ಪ್ಯಾಟರ್ನ್ ಹೆಂಗೆ ಅಂದ್ರೆ, ಇಫ್ ಐ ಟೇಕ್ 10 days ಐ ಸಬ್ಮಿಟ್ ವಿದಿನ್ 6 days. ದಿಸ್ ಇಸ್ ಮೈ ವರ್ಕ್. ಲೈಕ್ ನಾನು ಹೇಳಿದ ಟೈಮ್ಗಿಂತ ನಾನು ಬೇಗನೆ ಮುಗಿಸ್ತೀನಿ. ಇವ್ರು ಆ 6 days ಕೊಡ್ತೀನಿ. ಶಿಲ್ಪನಿಗೆ ಚಾಲೆಂಜ್ ಇದು. Yeah, and like, they are only allowing me to inhale, no exhale time. ಅದಕ್ಕೆ ವೇಟ್ ಕೊಡ್ತೀವಿ. ಆಮೇಲೆ ಏನು ಅಂತಂದ್ರೆ, ಒಂದೇ the very first day the project came to me, they said we need sample ಬೇಕು ಅಂತ. 12 ಮೇಜರ್ ಕ್ಯಾರೆಕ್ಟರ್ಸ್ ಇದಾರೆ ಅಂತ. ಸರಿ, ಓಕೆ ಫೈನ್. ಸೊ 12 ಮೇಜರ್ ಕ್ಯಾರೆಕ್ಟರ್ಸ್, ಮೂರು ಸ್ಯಾಂಪಲ್ ಬೇಕು. 36 ಆರ್ಟಿಸ್ಟ್ ಆನ್ ಅ ಸಿಂಗಲ್ ಡೇ ಐ ಗಾಟ್. ಅಲ್ಲಿ 36 ಆರ್ಟಿಸ್ಟ್ ಸಿಗೋದು ಈಸಿನೇ. ಈಸಿ ಇನ್ ಸೆನ್ಸ್ ಸಿಗ್ತಾರೆ, ಬಟ್ ನನಗ್ ಬೇಕಾಗಿರೋ ಆರ್ಟಿಸ್ಟ್ ಸಿಗ್ಬೇಕು. ಆಮೇಲೆ ಯು ನೋ ಹೌ ಇಟ್ ವರ್ಕ್ಸ್, ಬಿಕಾಸ್ ಇಲ್ಲಿ ಸ್ವಲ್ಪ ನಮ್ ಸ್ಟ್ರೆಂತ್ ಕಮ್ಮಿ. ನನಗ್ ಬೇಕಾಗಿರೋ ಆರ್ಟಿಸ್ಟ್ ಒಂದೇ ದಿನ ಸಿಕ್ಕಿದ್ದು ನನ್ ಪುಣ್ಯ. ಅವತ್ತಿನ ದಿನಾನೇ ಬೇಕು ಅಂದ್ರು, ಕೊಟ್ಟಿದ್ದೆ ಅವತ್ತು ರಾತ್ರಿ. ಅಯ್ಯೋ, ಅದು ತುಂಬಾ ಚೆನ್ನಾಗಿ. ಬೆಳಗ್ಗೆ 8 o'clock ಸ್ಟಾರ್ಟ್ ಮಾಡಿ ರಾತ್ರಿ 8 o'clock ಮುಗಿಸಿದ್ದು. ಬಟ್ ವರ್ತ್ ದ ಎಫರ್ಟ್. Because they selected the best artist, and so everybody have done well. So on the project ಕೂತೆ, like I sat for the project. So ಬೆಂಡದ್ದು ಅಂದ್ರೆ, ಬಟ್ ಪರ್ಫೆಕ್ಷನ್. ನನ್ನನ್ನು ಯಾರು ಹೇಳಿದ್ರು ನಾನು ಕೇಳ್ತೀನಿ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಮ್ಯೂಚುವಲ್ ಥಿಂಗ್. ನಾನು ಹೇಳ್ದೆ, ಅವ್ರು ಹೇಳಿದ್ರು, ನಾನು ಆಕ್ಸೆಪ್ಟ್ ಮಾಡ್ಕೋತಿದ್ದೆ. ಸೊ ಇಟ್ಸ್ ಅ ಟೀಮ್ ವರ್ಕ್. ಅಂಡ್ ಸ್ಕ್ರಿಪ್ಟ್ ಅಗೇನ್, ಅಂಡ್ ಜನರಲಿ ಬೇಸಿಕಲಿ ಡಬ್ಬಿಂಗ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್. ಎಷ್ಟು ಅಕ್ಯುರಸಿ ಇದ್ರೆ ಪ್ರಾಜೆಕ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೊ ಅದೊಂದು ವೇ ವಿ ವರ್ ಲಕ್ಕಿ ಇನಫ್. ಸೊ ವಿ ಗಾಟ್ ದ ಬೆಸ್ಟ್ ಸ್ಕ್ರಿಪ್ಟ್ ಆನ್ ಬೋರ್ಡ್. ಸೊ ಇನ್ ದಟ್ ವೇ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಎಲ್ಲ ಅಕಾರ್ಡಿಂಗ್ ಟು ದ ಲಿಪ್ ಅವೆಲ್ಲ ಮಾಡ್ಕೋತಾ ಇದ್ವಿ. ಅಂಡ್ ಕ್ಯಾರೆಕ್ಟರ್ಸ್ಗೆ ಪರ್ಫೆಕ್ಟ್ ವಾಯ್ಸ್ ಸೆಲೆಕ್ಟ್ ಆಗಿತ್ತು. ಸೊ ಅಲ್ಲೊಂದ್ ಕಡೆ ನಾವು ಗೆದ್ದಿದ್ವಿ. ಸೊ we're just waiting for the release. So hope the quality of the dubbing is really good. ಯಾಕಂದ್ರೆ ಕನ್ನಡಕ್ಕದು ತುಂಬಾನೇ ಚಾಲೆಂಜಿಂಗ್ ಅಂಡ್ ಫಸ್ಟ್ ಟೈಮ್. ಯಾಕಂದ್ರೆ ಕಂಪ್ಲೀಟ್ ಅನಿಮೇಷನ್ ಸಿನಿಮಾ ಇಲ್ಲಿವರೆಗೂ ಕನ್ನಡದಲ್ಲಿ ಯಾವುದು ಡಬ್ ಆಗಿ ಬಂದಿರಲಿಲ್ಲ. ಸೊ ಇದು ಒಂದು ಅಂದ್ರೆ ದೊಡ್ಡ ಸ್ಟುಡಿಯೋಸ್, ಹಾಲಿವುಡ್ ಸ್ಟುಡಿಯೋಸ್ ಅಂದ್ರೆ ಡಿಸ್ನಿ ಅಂಡ್ ಯೂನಿವರ್ಸಲ್, ಆ ರೀತಿ ಸಾಲಲ್ಲಿ ನಿಲ್ಲೋ ಸೋನಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಗುಡ್ ಲಕ್ ಫಾರ್ ದಟ್. ನಿಮಗೆ ಚೆನ್ನಾಗಿ ಓಡ್ಲಿ, ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಕೇಳ್ಕೊಂತೀನಿ. ಸೊ ಮುಂದುವರೆದು ವೆಬ್ ಸೀರೀಸ್ಗಳು ಹೇಗೆ ಹೋಗ್ತಾ ಇದೆ? ಅಂದರೆ ಸಾಕಷ್ಟು ವೆಬ್ ಸೀರೀಸ್ಗಳು ಈಗ ಕನ್ನಡದಲ್ಲಿ ಡಬ್ ಆಗ್ತಾ ಇದೆ. ಸೊ ಮೇಜರ್ ವೆಬ್ ಸೀರೀಸ್ ನೀವು ಕೂಡ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹೌ ಇಸ್ ದ ಟ್ರೆಂಡ್ ಕನ್ನಡದಲ್ಲಿ ಹೇಗಿದೆ? ಸ್ಟೆಲಾ, ಲೈಕ್ ನಂಗೆ ತುಂಬಾ ಇಷ್ಟ ಆಗೋದು ವೆಬ್ ಸೀರೀಸ್, ಬಿಕಾಸ್ ಇಟ್ ಇಸ್ ವೆರಿ ಕ್ಲೋಸ್ ಟು ಒರಿಜಿನಲ್. ಅಂಡ್ ಸೀರಿಯಲ್ಸ್ ಓಕೆ, ಮೂವೀಸ್ ಆಲ್ಸೋ ಪರವಾಗಿಲ್ಲ, ಬಟ್ ವೆಬ್ ಸೀರೀಸ್ ಅಲ್ಲಿ ಇರೋ ರಿಯಾಲಿಟಿ ನಿಮ್ಗೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ, ಬಿಕಾಸ್ ಇಟ್ಸ್ ವೆರಿ ಕ್ಲೋಸ್ ಟು ಲೈಫ್. ಅಂಡ್ ಸಿ ಐ ಡಿಡ್ ಆರ್ಯ 1 and 2, ದಟ್ ವಾಸ್ ಮೈ ಪ್ರಾಜೆಕ್ಟ್. ಸೊ ಆರ್ಯ 1 and 2 ನಾನು ಮಾಡಿಸಿದ್ದು. ಅಂಡ್ ಅಂದ್ರೆ ನಾನು ಒಂದೊಂದು ಎಪಿಸೋಡ್ ಒಂದೊಂದು ದಿನ ಮಾಡ್ತಿದ್ದೆ. ಸುಷ್ಮಿತಾ ಸೆನ್, ಇಟ್ ವಾಸ್ 1 hour ಕಂಟೆಂಟ್ ಅದು. ಸೊ ಐ ಸೆಡ್ ಬೇಡ ಫಾಸ್ಟ್ ಆಗಿ ಹೋಗೋದು ಬೇಡ, ಆರಾಮ ಮಾಡೋಣ, ಫಾಸ್ಟ್ ಆಗಿ ಬರೋ, ನಾನು ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ಅಂತ. ಸೊ ಆರಾಮ ಮಾಡೋಣ, ಅಂಡ್ ವಿಲ್ ಫೋಕಸ್ ಆನ್ ದ ಕ್ವಾಲಿಟಿ. ಸೊ ಅದು ಅಷ್ಟೇ. ಅಂಡ್ ದೇ ವೇ ಲೈಕ್ how they say, like kannad bahut achhe, I'm like it's not kannada ಅಂತ. Then ತುಂಬಾ ಇಷ್ಟ ಆಯ್ತು ಅವ್ರಿಗೆ, ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ಅಂಡ್ ರೀಸೆಂಟ್ಲಿ ಐ ವಾಸ್ ಜಸ್ಟ್ ಟಾಕಿಂಗ್ ಟು ಸಂಬಡಿ ಅಂಡ್ ಸಮ್ ಮೀಡಿಯಾ ಪರ್ಸನ್, ಅಂಡ್ ಅವರು ಆರ್ಯ ಬಗ್ಗೆ ಸುಮ್ಮನೆ ಗೊತ್ತಿರ್ಲಿಲ್ಲ. ಹಿ ವಾಸ್ ಜಸ್ಟ್ ಟಾಕಿಂಗ್, ನಾನು ಒಂದು ವೆಬ್ ಸೀರೀಸ್ ನೋಡಿದೆ ಆರ್ಯ ಅಂತ, ತುಂಬಾ ಚೆನ್ನಾಗಿತ್ತು ಸರ್, ಅದರಲ್ಲಿ ಸುಷ್ಮಿತಾ ಸೆನ್ ನಂದೇ ವಾಯ್ಸ್. ನಂಗೆ ಅದನ್ನ ಹೇಳೋಣ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಅದು ಅಂತ. ಬಟ್ ಅದು ತುಂಬಾ ಕ್ಲೋಸ್ ಟು ಒರಿಜಿನಲ್ ಇತ್ತು ಅಂತ. ನನ್ನ ವಾಯ್ಸ್ ಟೆಕ್ಸ್ಚರ್ ಅಂಡ್ ಅವ್ರ ವಾಯ್ಸ್ ಸ್ವಲ್ಪ ಮ್ಯಾಚ್ ಆಗ್ತಿತ್ತು. ಸೊ ಇಟ್ ವಾಸ್ ಲೈಕ್ ಅಪ್ರೋಪ್ರಿಯೇಟ್ ಆಗಿತ್ತು. ಅಂಡ್ ಲೈಕ್ ಆ ಥರ ಸುಮಾರು ಪ್ರಾಜೆಕ್ಟ್, ಹಾಸ್ಟೇಜಸ್ ಮಾಡಿಸಿದ್ದೀನಿ, ಕ್ರಿಮಿನಲ್ ಜಸ್ಟಿಸ್. ಈಗ ರೀಸೆಂಟ್ ಆಗಿ ವಿ ಹವ್ ಡನ್ ಸಾಸ್ ಬಹು ಅವ್ರ ಕೋಕೇನ್ ಅಂತ. ಸೊ ಅದರಲ್ಲೂ ಒಂದು ನೆಗೆಟಿವ್ ಲೀಡ್. ಸೊ ಆಮೇಲೆ ಹ್ಯೂಮನ್ ಅಂತ ಒಂದು ಮಾಡಿದೆ ಫಾರ್ ಶೆಫಾಲಿ ಶಾ, ದಟ್ ಇಸ್ ಅ ಡಾಕ್ಟರ್ ಕ್ಯಾರೆಕ್ಟರ್. ಅಂಡ್ ಅವ್ರಿಗೆ ಡಬ್ ಮಾಡ್ಬೇಕು ಅಂದ್ರೆ ಇಟ್ಸ್ ಗೆಟಿಂಗ್ ಜಿಟ್ಟರ್ಸ್. ನಂಗೆ ಗೊತ್ತಾಗ್ತಿಲ್ಲ ಹೆಂಗ್ ಅವ್ರ ಟೈಮಿಂಗ್ ಕೂರ್ಸು, ಬಿಕಾಸ್ ಒಂದು ಫ್ರೇಮ್ ಅಲ್ಲಿ ಮಾತಾಡಿರೋ ಇನ್ನೊಂದು ಫ್ರೇಮ್ ಅಲ್ಲಿ ಮಾತಾಡಿಲ್ಲ ಅವರು. ಸೊ ತುಂಬಾ ವೇರಿಯೇಷನ್. ಹೌ ಡು ಯು ಫಾಲೋ ದ್ಯಾಟ್? ಲೈಕ್ ಆ ಗ್ರಾಫ್ ಐಮ್ ಲೈಕ್ ಇರೋ ಒಂದ್ ನಿಮಿಷ ಲೆಟ್ಸ್ ಡೂ ದಿಸ್, ಲೆಟ್ಸ್ ಡೂ ದ್ಯಾಟ್ ಅಂತ. ಆಮೇಲೆ ನನಗೆ ಹೆಂಗೆ ಅಂದ್ರೆ ಶೆಫಾಲಿ ಶಾನೇ ಬಂದು ಕನ್ನಡ ಡಬ್ ಮಾಡಿದಾರೆ ಅನ್ನೋ ತರ ಇರ್ಬೇಕು, ಆ ರೀತಿ ಕೆಲಸ ಮಾಡ್ಬೇಕು. ಸೊ ಹಂಗೆ ಅಂದ್ರೆ ಅವರು ಇಂಜಿನಿಯರ್ ಆಲ್ಸೋ ಗೇವ್ ಮಿ ದಟ್ ಲಿಬರ್ಟಿ. ಮಾಡಿ ಮ್ಯಾಮ್ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಹೆಂಗೋ, ಇಟ್ಸ್ ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್, ಹೊಡಿರಿ ಸಿಕ್ಸರ್. ಅವ್ರು ಯಾರೋ ಡಬ್ ಮಾಡ್ತೀರ, ಯಾರೋ ಆರ್ಟಿಸ್ಟ್ ಏನ್ ಮೇಡಮ್ ನೀವು ಲೆಫ್ಟ್ ಅಲ್ಲಿ 6 ಹೊಡಿತೀರಿ
ಅವ್ರು ಬಿಡಪ್ಪ ಅಂತ. ದೆನ್ ಸನಿ ಲಿಯೋನಿಕ್ ಸ್ಪ್ಲಿಟ್ಸ್ ವಿಲ್ಲ ಮಾಡಿದ್ವಿ. ಲೈಕ್ ಓ ನೈಸ್ ಅಂತ. ಸೊ ಈ ತರ ಸುಮಾರು ಅಂದ್ರೆ ನನ್ಗೇನಂದ್ರೆ ಒಂಥರ ನನ್ನನ್ನು ಅಲ್ಲಾಡಿಸ್ಬೇಕು ಆಸ್ ಅನ್ ಆರ್ಟಿಸ್ಟ್, ಲೈಕ್ ಏನೋ ನನ್ನನ್ನೇ ಒಂಥರ ಬರ್ಸೋಕ್ ಮಾಡಿದ್ರೆ ಖುಷಿ ಆಗುತ್ತೆ. ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಈಗ ದಿನದಲ್ಲಿ ಆಲ್ಮೋಸ್ಟ್ ನನಗೆ ತಿಳಿದಿರೋ ಹಾಗೆ ನೀವು ಬಿಸಿಯೆಸ್ಟ್ ಆರ್ಟಿಸ್ಟ್. ಸಿನಿಮಾ ಅದು ಇದು, ಬಟ್ ಡಬ್ಬಿಂಗ್, ಡೈರೆಕ್ಟ್ ಸಿನಿಮಾ, ಡಬ್ಬಿಂಗ್ ಸಿನಿಮಾ, ವೆಬ್ ಸೀರೀಸ್, ನೀವು ಕೂಡ ಪ್ರಾಜೆಕ್ಟ್ಗಳನ್ನ ತಗೊಂಡು ಮಾಡ್ತಾ ಇರ್ತೀರಾ. ಅದ್ರ ಮ್ಯಾನೇಜ್ಮೆಂಟ್ ಅದು ಸಾಕಷ್ಟು ಕೆಲಸ ಇರುತ್ತೆ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಶೆಡ್ಯೂಲ್? ನನಗೆ ಒಂದೊಂದ್ಸಲ ನಂಗೆ ವಂಡರ್ಸ್ಟ್ರಕ್ ಆಗುತ್ತೆ. ಹೆಂಗೆ ಅಂದ್ರೆ ವೆನ್ ವಿ ಹ್ಯಾಂಡಲ್ ಸರ್ಟನ್ ಥಿಂಗ್ಸ್ ಅದಕ್ಕೆ ಆದ ಟೈಮ್ ಕೊಡಬೇಕು. ಇಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ಬಿಸಿ ಇನ್ ಡಬ್ಬಿಂಗ್. ಸೊ ಐ ಡೋಂಟ್ ನೋ, ದೇವ್ರೆ ಒಂಥರ ಆರ್ಗನೈಸ್ ಮಾಡ್ತಾನೆ ನನ್ನ ಸ್ಕೆಡ್ಯೂಲ್ ಅನ್ಸುತ್ತೆ. ಯಾಕೆಂದ್ರೆ ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಿದೆ, ಇಲ್ಲ ಅದು ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದೆ. ಸೊ ಜನರಲಿ ಒಂದು 14 hours to 15 hours ಆಫ್ ಬ್ಯಾಟಲ್ ಇದ್ದೇ ಇರುತ್ತೆ ನಂಗೆ. ಇದೊಂದು ಚೂರ್ ಇನ್ನೂ ಎಕ್ಸ್ಟ್ರಾ ಆಯ್ತು. ಸೊ ಐ ವಾಸ್ ಅಂಡ್ ಒಂದು ಪ್ರಾಜೆಕ್ಟ್ ನಂತರ ತಗೊಂಡ್ಮೇಲೆ ಐ ಹಾರ್ಡ್ಲಿ ಸ್ಲೀಪ್. ಐ ಡೋಂಟ್ ನೋ ವೈ, ಬಟ್ I put my heart and soul into it. So ನಿದ್ದೆನೇ ಬರಲ್ಲ. I'm constantly thinking, are we going right, next ಏನು, what next ಅನ್ನೋ ಥರನೇ ನನ್ನ ಮೈಂಡ್ ಓಡ್ತಾ ಇರುತ್ತೆ. ಅಂಡ್ ಅಲ್ಲೂ ಬೇಜಾನ್ ಚಾಲೆಂಜಸ್ ಇರುತ್ತೆ. ಒಂದು ಆರ್ಟಿಸ್ಟ್ ಅನ್ನೋ ಕೈ ಕೊಟ್ಟರು ಮತ್ತೆ ರೀಪ್ಲೇಸ್ ಮಾಡಬೇಕು, ಮತ್ತೆ ಆಮೇಲೆ ಎಲ್ಲ ಥರದ್ದು ಮ್ಯಾನೇಜ್ ಮಾಡಬೇಕು. ಅಂಡ್ ಇದು ಪ್ರಾಜೆಕ್ಟ್ ಎಲ್ಲ ಮಾಡಿಸೋದು ಜನರಲಿ ಇಟ್ಸ್ ಟೀಮ್ ವರ್ಕ್. ಲೈಕ್ ಅಂದ್ರೆ ಟೀಮ್ ಅಂದ್ರೆ ಒಂದು ಟೀಮ್ ಇರುತ್ತೆ. ನಂದು ಟೀಮ್ single. I don't know how I'm handling it, but I don't know, connecting the dots ಅಂತ ನೋಡಿದ್ರೆ it's just falling in places ಅಷ್ಟೇ. ಬಟ್ ಅದಕ್ಕೆ ಟೈಮ್ ಕೊಟ್ಟೆ, ಅದು ನೀಟಾಗಿ ಆಯ್ತು. ಅದೇ ತರ. ಬಟ್ ಒಂದೊಂದ್ಸಲ ನಾನು ಎಕ್ಸಿಕ್ಯೂಷನ್ ಇಲ್ಲದೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ, ಹಿಂಗ್ ಮಾಡಿ ಅಂತ ಗೈಡ್ ಮಾಡಿರ್ತೀನಿ. ಆರ್ಟಿಸ್ಟ್ಗೆ ಇಮೆನ್ಸ್ ಲೈಕ್ ಕಂಪ್ಲೀಟ್ ಸ್ಮಾಲ್ ಥಿಂಗ್ಸು ಹೇಳಿರ್ತೀನಿ, ಹಿಂಗೆ ಬೇಕು ಅಂತೆಲ್ಲ. ಸೊ ದೇ ಜಸ್ಟ್ ಫಾಲೋ ಮೀ ಲೈಕ್ ಇನ್ ದಟ್ ವೇ. ಬಟ್ ಅಗೇನ್ ಇಟ್ಸ್ ಸ್ವಲ್ಪ ನಂಗೂ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ. ನನಗೂ ಇದಕ್ಕೆ ಅದು ಉತ್ತರನೇ ಸಿಕ್ಕಿಲ್ಲ ಇನ್ನು. ಹೌ ಡು ಐ ಮ್ಯಾನೇಜ್ ಥಿಂಗ್ಸ್? ಏನಾದರೂ ಒಂದು ಡ್ರೈವ್ ಮಾಡಬೇಕಲ್ಲ. ಸೊ ವಾಟ್ ಇಸ್ ಇಟ್ ಡ್ರೈವಿಂಗ್? ದ ಡ್ರೈವ್ ಐ ಥಿಂಕ್ ಇಸ್ ಮೈ ಮಾಮ್ಸ್ ಫುಡ್. ಅಂದ್ರೆ ನಂಗೆ ಪ್ಯಾಷನ್ ಡ್ರಿವನ್. ಐ ಆಮ್ ರಿಯಲಿ ಪ್ಯಾಷನೇಟ್ ಟುವರ್ಡ್ಸ್ ಮೈ ವರ್ಕ್. ಸೊ ನನಗೆ ಐ ಆಮ್ ಆಕ್ಚುಲಿ ಅ ಲಿಟಲ್ ಲೇಜಿ. ಐ ಆಮ್ ಅ ಲಿಟಲ್ ಲೇಜಿ, ಬಟ್ ಐ ಡೋಂಟ್ ನೋ, ಲೈಕ್ ನನಗೆ ಕೆಲಸ ಅಂತ ಬಂದಾಗ ಝೀಲ್ ಜಿಂಗ್ ಇದೆ. ಸೊ ಐ ಮೇಕ್ ದ ಎಂಡ್ಸ್ ಮೀಟ್ ಹಿಯರ್. ಸೊ ಆ ಖುಷಿ ಇದೆ. ಅಂಡ್ ನನಗೆ ಇವಾಗ ನಾನು ಡಬ್ ಮಾಡ್ತಿರ್ತೀನಿ, ಒಂದು ಫ್ರೇಮಲ್ಲಿ ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಐ ಕಮ್ ಬ್ಯಾಕ್. ಸೊ ಐ ವಿಲ್ ಕಮ್ ಬ್ಯಾಕ್, ವಿಲ್ ಡೂ ದಟ್. ನನಗೆ ಖುಷಿ ಇಲ್ಲ ಅದೆಲ್ಲೋ ಒಂದು ಕಡೆ ಮ್ಯಾಮ್ ಕರೆಕ್ಟ್ ಆಗಿದೆ, ಇಲ್ಲ ವಿಲ್ ಡೂ ಒನ್ ಮೋರ್, ಐ ಕ್ಯಾನ್ ಸ್ಟಿಲ್ ಡೂ ಬೆಟರ್ ಅಂತ. ಸೊ ವೆನ್ ಐಮ್ ಗೋಯಿಂಗ್ ಬ್ಯಾಕ್ ಹೋಮ್ ಐ ಶುಡ್ ಗೋ ಹ್ಯಾಪಿಲಿ ಅಂಡ್ ಐ ವಾಂಟ್ ಟು ಸ್ಲೀಪ್ ಹ್ಯಾಪಿಲಿ. ಲೈಕ್ ಓ ಇವತ್ತು ಮಾಡಿದ್ದೀನಿ, ಐ ಹ್ಯಾವ್ ಡನ್ ಮೈ ವರ್ಕ್ ಅಂತ. ಸೊ ಅದೇ ಬೇಸಿಕಲಿ ದ ಗುಡ್ ಸಪೋರ್ಟ್ ಇಸ್ ದೇರ್ ಫ್ರಮ್ ಫ್ಯಾಮಿಲಿ ಆಲ್ಸೋ. ಸೊ ಅಣ್ಣ ಇಸ್ ಅ ಡಾಕ್ಟರ್, ಸೊ ಅವ್ರ ಸಪೋರ್ಟ್ ಇದೆ. ಅಕ್ಕ, ಶಿ ಗೈಡ್ಸ್ ಮೀ end to end, like from whenever like there's a trouble, I call her. She guides me right, I follow that. And my mom, like silent supporter ಅವರು. ಬೆಳಿಗ್ಗೆ ಎದ್ದೋಳದ್ರಿಂದ ಹಿಡಿದು then food and all that she takes care. So in that way ನಂಗೇನು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಸೊ that ಅದಕ್ಕೆ ಐ ಆಮ್ ಏಬಲ್ ಟು ವರ್ಕ್. ಲೈಕ್ ಎಷ್ಟೊಂದು ಹುಡುಗಿರೇ ಎದುರ್ಕೋತಾರೆ, ಹುಡುಗರು ಎದುರ್ಕೋತಾರೆ, ಇವ್ರ ತರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಬಟ್ ಆ ಪ್ಯಾಷನ್ ಇಲ್ಲ ಅಂದ್ರೆ ಐ ಡೋಂಟ್ ಸ್ಟಾಪ್ ಮೈ ಸೆಲ್ಫ್. ಐ ಡೋಂಟ್ ಗಿವ್ ಅ ರೀಸನ್ ಅಂಡ್ ಸ್ಟೇ ಬ್ಯಾಕ್. ಐ ಸೇ ಲೈಕ್ ಮಳೆ ಬರ್ಲಿ, ಗುಡುಗಿರ್ಲಿ, ಚಳಿ ಇರ್ಲಿ, ನುಗ್ತೀನಿ ನಾನು. ಇಷ್ಟಿಷ್ಟು ನೀರಲ್ಲೂ ಗಾಡಿ ನುಗ್ಗಿಸ್ಬಿಟ್ಟಿದ್ದೀನಿ just to be there. And ಈಗ youngsters, like the newcomers who are coming in, ನೋಡಿದ್ರೆ ಅವರೆಲ್ಲ they give enough reasons, like oh that, oh this. I'm like I've never done this right from the beginning. ನಾನು ಯಾವತ್ತೂ reasons ಕೊಟ್ಟು ಮನೇಲಿ ಉಳ್ಕೊಂಡೇ ಇಲ್ಲ. ಅಂದ್ರೆ ನಾನು ಇಫ್ ಐ ಆಮ್ ಲೈಕ್ ಟ್ರಾವೆಲಿಂಗ್ ಅಲ್ಲಿ ಇದ್ರೆ ಮಾತ್ರ ನಾನು ಹೋಗಿಲ್ಲ ಅಷ್ಟೇ ಹೊರತು whenever I'm in Bangalore, I'm there in the studios. ಸೊ ನ್ಯೂ ಕಮರ್ಸ್ ಬಗ್ಗೆ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಸಾಕಷ್ಟು ನ್ಯೂ ಕಮರ್ಸ್ನ ನೀವು ರೆಫರ್ ಮಾಡಿದ್ದೀರಾ. ಏನೋ ಡಬ್ಬಿಂಗ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನ್ಯೂ ಕಮರ್ಸ್ಗಳು ನಿಮ್ಮ ಅಂದ್ರೆ ರೆಫರೆನ್ಸ್ ಅಲ್ಲೇ ಬಂದಿರೋರು. ಈಗಿರೋ ತುಂಬಾ ಆರ್ಟಿಸ್ಟ್ಗಳು ಯಾರು ನಿಮ್ಗೆ ಫಸ್ಟ್ ಡಬ್ಬಿಂಗಿಗೆ ತಂದಿದ್ದು ಅಂದ್ರೆ ಶಿಲ್ಪಾ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಆರ್ಟಿಸ್ಟ್ಗಳನ್ನ ನಾನು ನೋಡಿದ್ದೀನಿ. ಸೊ ಏನನ್ಸುತ್ತೆ ಅಂದ್ರೆ ಹೌ ಇಸ್ ದ ಟ್ರೆಂಡ್ ಇನ್ ಟರ್ಮ್ಸ್ ಆಫ್ ಹೊಸ ಆರ್ಟಿಸ್ಟ್ಗಳಲ್ಲಿ? ಅಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರಾ, ಸಾಕ ಈಗಿರೋ ರಿಕ್ವೈರ್ಮೆಂಟ್ಗೆ, ಅಥವಾ ಹೊಸಬ್ರು ಬಂದ್ರೆ ಏನವರು ವಾಟ್ ದೇ ಶುಡ್ ಫಾಲೋ, ಅಂದ್ರೆ ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಥವಾ? ಎಸ್, ನನಗೇನು ಅನ್ಸುತ್ತೆ ಅಂದರೆ ಅವ್ರಿಗೆ ಪೇಷನ್ಸ್ ಇರಬೇಕು. ಜಸ್ಟ್ ಲೈಕ್ ಗುಡ್ ಹ್ಯಾವಿಂಗ್ ಅ ಗುಡ್ ವಾಯ್ಸ್ ಡಸಂಟ್ ಸರ್ವ್ ಎನಿ ಗುಡ್. ಸೊ ಯಾಕೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ವೆನ್ ಯು ಗೋ ಫಾರ್ ಅ ಸ್ಟ್ರೇಟ್ ಫಿಲ್ಮ್, ಡಬ್ಬಿಂಗ್ ಸಿನಿಮಾದಲ್ಲಿ ಪ್ಯಾಟರ್ನೇ ಬೇರೆ, ಬಿಕಾಸ್ ಅಲ್ಲಿರೋ ನಿಮಗೆ ಎವ್ರಿ ಫ್ರೇಮಲ್ಲಿ ಗೈಡ್ ಮಾಡೋಕ್ಕೆ ಯಾರೂ ಇರಲ್ಲ. ಬಟ್ ವೆನ್ ಇಟ್ಸ್ ಅ ಸ್ಟ್ರೇಟ್ ಫಿಲ್ಮ್, ಒಂದೇ ಲೈನ್ 10 ಥರ ಹೇಳಿಸ್ತಾರೆ. ಅದಕ್ಕೆ ಪೇಷನ್ಸ್ ಇರಬೇಕು. ಬಿಕಾಸ್ ಯು ಶುಡ್ ಬಿ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್ ಫಸ್ಟ್ ಆನ್ ದ ಫಸ್ಟ್ ಥಿಂಗ್. ಸೊ ಅದಿರಬೇಕು. ಆ್ಯಂಡ್ ದ ಫಸ್ಟ್ ಥಿಂಗ್, ನಾವು ಒಂದು ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರೆ ದ ಫಸ್ಟ್ ಥಿಂಗ್ ದೇ ಆಸ್ಕ್ ಇಸ್ ಲೈಕ್ ವಾಟ್ ಇಸ್ ದ ಪೇಮೆಂಟ್.
that should not be there. Like, first ನಿಮ್ ಕೆಲಸ ಮಾಡಬೇಕು, then you should match that voice and come up with some things, ಆ challenges face ಮಾಡಬೇಕು, then you ask about payment. ಕೆಲಸ okay, I don't know, ಇವಾಗ ಬರ್ತಿರೋ ಹೊಸಬ್ರಲ್ಲಿ ಆ ಫಸ್ಟ್ ಥಿಂಗ್ ಇಸ್ ಪೇಮೆಂಟ್. ಬಟ್ ಹೊಸಬ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಬೇಕು, ರಿಕ್ವೈರ್ಮೆಂಟ್ ಇದೆ. ಸೊ ಸುಮ್ಮ ಅಂದ್ರೆ ಇವಾಗ ವಿ ಜಸ್ಟ್ ಡೋಂಟ್ ಹ್ಯಾವ್ ಫಿಲ್ಮ್, ವಿ ಹ್ಯಾವ್ ಫಿಲ್ಮ್, ಸೀರೀಸ್, ವೆಬ್ ಸೀರೀಸ್, ಸೀರಿಯಲ್ಸ್, ಆ ಥರ NGC ಫಾರ್ ದಟ್ ಮ್ಯಾಟರ್, ಸುಮಾರು ಆಪರ್ಚುನಿಟೀಸ್ ಇದೆ. ಅಂಡ್ ಯಾಕೆ ಜನ ಬೇಕು ಅಂತಂದ್ರೆ ಎವ್ರಿಬಡಿ ಇಸ್ ಗೆಟಿಂಗ್ ಬಿಸಿ ಎವ್ರಿವೇರ್. ಸೊ ನಮ್ಗೆ ಆ ಟೈಮ್ ಕರೆಕ್ಟಾಗಿ ಡಬ್ಬಿಂಗ್ ಬರೋದಲ್ಲದೆ QCಗೂ ರೆಸ್ಪಾಂಡ್ ಮಾಡಬೇಕು ಅವರು. ಆ್ಯಂಡ್ ಸೊ ಆಲ್ ದಟ್ ಇಸ್ ಬಟ್ ಈಗ ಪೀಪಲ್ ಆರ್ ಪೋರಿಂಗ್ ಇನ್, ವಿ ವೆಲ್ಕಮ್ ದೆಮ್. ಆ್ಯಂಡ್ ನಾನು ಏನಕ್ಕೆ ಸಪೋರ್ಟ್ ಮಾಡ್ತೀನಿ, ಐ ಜಸ್ಟ್ ಡೋಂಟ್ ಸಪೋರ್ಟ್ ಎನಿಬಡಿ ಆ್ಯಂಡ್ ಎವ್ರಿಬಡಿ. ಐ ಸಪೋರ್ಟ್ ದೋಸ್ ಹು ಹ್ಯಾವ್ ಟ್ಯಾಲೆಂಟ್, ದೋಸ್ ಹು ಹ್ಯಾವ್ ದಟ್ ಗುಡ್ ವಿಲ್. ಆಮೇಲೆ ಜಸ್ಟ್ ಫಾರ್ ದ ಹೆಕ್ ಆಫ್ ಇಟ್, ಒಂದು ಹಾಬಿ ಥರ ಬರ್ತಾರೆ, ನಾಟ್ ದೆಮ್. ಲೈಕ್ ಇದನ್ನೇ ಒಂದು ಫುಲ್ ಫ್ಲೆಡ್ಜ್ ಆಗಿ ತೊಗೊಳ್ಳೋರ್ನೇ ನಾನು ಸಪೋರ್ಟ್ ಮಾಡೋದು. ಆ್ಯಂಡ್ ಐ ಡೋಂಟ್ ನೋ, ಐ ಹ್ಯಾವ್ ದ ಟ್ಯಾಲೆಂಟ್ ಟು ರೆಕಗ್ನೈಸ್ ಟ್ಯಾಲೆಂಟ್. ಸೊ ದಟ್ ವೇ ಅದು ಒಂದು ಸ್ಕಿಲ್. ಅಂಡ್ ಎಷ್ಟೊಂದು ಜನ ಬರೀ ಫೋನಲ್ಲಿ ಕೇಳೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆಲ್ ದಟ್ ಇಸ್ ದೇರ್. ಸೊ ಹೌ ಇಸ್ ದ ಮಾರ್ಕೆಟ್, ಅಂದ್ರೆ ಡಬ್ಬಿಂಗ್ ಮಾರ್ಕೆಟ್? ನೀವು ಅಂದ್ರೆ ಡಬ್ಬಿಂಗ್ ಬರೋದಕ್ಕಿಂತ ಮುಂಚೆಯಿಂದನೂ ಡಬ್ಬಿಂಗ್ ಕನ್ನಡ ನೇರವಾದ ಸಿನಿಮಾಗಳಿಗೆ ಡಬ್ ಮಾಡ್ತಾ ಇದ್ರಿ. ಆ್ಯಂಡ್ ಅಗೇನ್ 2017 ಯಾವಾಗೊಂದು ಚೇಂಜಸ್ ಆಗಿ 17 ಆದಮೇಲೆ ಒಂದಷ್ಟು ಓಪನ್ ಅಪ್ ಆಗಿ ರೈಟ್ ನೌ ವಿ ಆರ್ ಗೆಟಿಂಗ್ ತುಂಬಾನೇ ಬರ್ತಾ ಇದೆ. ಅಂದರೆ ವೆಬ್ ಸೀರೀಸ್, ನೀವೇ ಹೇಳಿದಾಗೆ ಸಿನಿಮಾ, ಸೀರಿಯಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್, ಕಾರ್ಟೂನ್ಸ್ ಎಲ್ಲದು ಬರ್ತಾ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಹೇಗಿದೆ, ಮುಂದೆ ಹೇಗಾಗ್ಬೋದು? It's booming. And ಇನ್ನೊಂದೇನಂದ್ರೆ ಇವಾಗ ಥಿಯೇಟ್ರಿಕಲ್ ರಿಲೀಸಸ್ ಎಲ್ಲ ಜಾಸ್ತಿ ಆಗ್ತಿದೆ. ಎವ್ರಿ ಫಿಲ್ಮ್ ಕನ್ನಡನಿಗೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಐ ಥಿಂಕ್ ಫಾರ್ ದಟ್ KGF ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ ನಮಗೆಲ್ಲ. ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ವಿತ್ ದ ಟೀಮ್. ಬಟ್ ಅದಾಗಿದ ನಂತರ ಲೈಕ್ ಎಷ್ಟೋ ಫಿಲ್ಮ್ಸ್ ಒಳ್ಳೊಳ್ಳೆ PS ಬಂತು. ಆ್ಯಂಡ್ ಗುಡ್, ಎಲ್ಲರೂ ಇಟ್ಸ್ ವೈಡ್ಲಿ ಅಪ್ರಿಷಿಯೇಟೆಡ್. ಸೊ ದ್ಯಾಟ್ ವೇ ಆ ಥರ. ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ರೆಕಗ್ನಿಷನ್ ಸಿಗ್ತಿದೆ. ಸೊ ಫಾರ್ ಮೀ ಆಲ್ಸೋ ದ್ಯಾಟ್ ಇಸ್ ಒನ್ ಥಿಂಗ್, ಬಿಕಾಸ್ ಆ ಪ್ಲಾಟ್ಫಾರ್ಮ್ ಬೇಕು ನಮಗೆ. ಬಿಕಾಸ್ ಎವ್ರಿಬಡಿ, ಎಷ್ಟೊಂದು ನನಗೆ ಡಬ್ಬಿಂಗ್ ಇದೆ ಅನ್ನೋದೇ ಗೊತ್ತಿಲ್ಲ, ಆ ಥರದ ಒಂದು ಪ್ರೊಸೀಜರ್ ಇದೆ ಅನ್ನೋದೇ ಗೊತ್ತಿಲ್ಲ. ಎವ್ರಿಬಡಿ ಥಿಂಗ್ಸ್ ಅದು ಅವ್ರದ್ದೇ ವಾಯ್ಸ್ ಅಂತ. ಬಟ್ ಇದೊಂದು ತಪಸ್ಸು, ಇದೊಂದು ಕಲೆ, ಇದೊಂದು ಪೇಷನ್ಸ್ ಬೇಕು. ಆ್ಯಂಡ್ ಡಬ್ಬಿಂಗ್ ಫಾರ್ ಸಮನ್ ಎಲ್ಸ್ ಇಸ್ ನಾಟ್ ಅನ್ ಈಸಿ ಜಾಬ್. ಸೊ ಎಕ್ಸ್ಪೋಜರ್ ಅಂತೂ ಇದೆ ಸರ್. ಲೈಕ್ ಐ ಥಿಂಕ್ ಡೆಫಿನೆಟ್ಲಿ ಇಟ್ ವಿಲ್ ಬೂಮ್, ಇಟ್ ವಿಲ್ ಗೋ ಟು ಅ ನೆಕ್ಸ್ಟ್ ಲೆವೆಲ್. ಐ ಆಲ್ಸೋ ವಾಂಟ್ ಟು ಟೇಕ್ ಇಟ್ ಅ ನೆಕ್ಸ್ಟ್ ಲೆವೆಲ್, ಬಿಕಾಸ್ ಅದಕ್ಕೆ ಶತಾಯ I'm working hard on it. And ಅಂದ್ರೆ ಇವಾಗ ವಿವೇನ್ ಔಟ್ ಆಫ್ ನಥಿಂಗ್, ಲೈಕ್ ಬರೀ ಜಸ್ಟ್ ಫಿಲ್ಮ್ಸ್ ಇಂದ ಇಷ್ಟವರೆಗೂ ಆಪರ್ಚುನಿಟೀಸ್ ಬಂದಿದೆ. ಅಂಡ್ ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದೊಂದು ಅಶ್ಯೂರೆನ್ಸ್ ಅಂತೂ ಇದೆ. ಅಂಡ್ ಫಾರ್ ಮೀ ಐ ಥಿಂಕ್ ದ ಗ್ರೇಟೆಸ್ಟ್ ಥಿಂಗ್ ವುಡ್ ಬಿ ಲೈಕ್ ಆನ್ ಅ ಗ್ಲೋಬಲ್ ಮ್ಯಾಪ್, ಆರ್ ಲೈಕ್ ಐ ಶುಡ್ ಗೋ ಟು ಡಿಫ್ರೆಂಟ್ ಸ್ಟೇಟ್ಸ್ ಅಂಡ್ ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಕೋಬೇಕು ಅನ್ನೋದೊಂದಿದೆ. ಐದು ಮುಂಬೈ, ಚೆನ್ನೈ ಇವಾಗ ಆಗ್ತಿದೆ, ಬಟ್ ಇನ್ನೂ ಜಾಸ್ತಿ ಆಗಬೇಕು. ಹೈದರಾಬಾದ್, ಆ ಥರ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗಿ ಲೈಕ್ ಪೀಪಲ್ ಶುಡ್. ಆ್ಯಂಡ್ ಈಗ ಆಲ್ರೆಡಿ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಲುಕಿಂಗ್ ಬ್ಯಾಕ್ ಟು ಅಸ್, ಲೈಕ್ ಚೆನ್ನಾಗಿ ಮಾಡ್ತಾರೆ, ಕನ್ನಡಲ್ಲೂ ಒಳ್ಳೆ ಟ್ಯಾಲೆಂಟ್ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಅದನ್ನು ತೋರಿಸ್ಕೊಡ್ಬೇಕಷ್ಟೇ. ಸೊ ವಿ ನೀಡ್ ಫಿಲ್ಮ್ಸ್ ಫಾರ್ ದ್ಯಾಟ್. ಸೊ ನಾವು ಅಂದರೆ ಕೆಲವರು ಪ್ರಾಜೆಕ್ಟಿಗೆ ಚೆನ್ನೈ ಅಥವಾ ಮುಂಬೈಗಳಿಗೆ ಓಡಾಡುವಾಗ ಸೊ ಅದೊಂದು ಫೀಡ್ಬ್ಯಾಕ್ ಬರ್ತಾ ಇದೆ. ಅಂದರೆ ಕನ್ನಡದಲ್ಲಿ ಡಬ್ಬಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತ. ಸೊ ದಟ್ ಈಸ್ ಬಿಕಾಸ್ ಅಂದರೆ ಬಿಗಿನಿಂಗಿಂದ ಯಾವಾಗ ಸುದರ್ಶನ್ ಸರ್ ಅಂದರೆ ಡಬ್ಬಿಂಗ್ ಮೂವಿಗಳನ್ನು ಮಾಡೋದಕ್ಕೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹಿ ಹ್ಯಾಸ್ ಸೆಟ್ ದ ಬೆಂಚ್ ಮಾರ್ಕ್. ಅವ್ರಂದ್ರೆ ಒಂದು ಬೆಂಚ್ ಮಾರ್ಕ್ ಕೊಟ್ಬಿಟ್ಟು ಓಕೆ ಇದು ಕ್ವಾಲಿಟಿ, ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ನೆಕ್ಸ್ಟ್ ಯಾರೇ ಮಾಡೋದಿದ್ರು. ಸೊ ಅದು ಒಂದ್ ರೀತಿ ಈಗ ನಾವೇ ಮಾಡಿದ್ರೆ ಓಕೆ ನಾನು ಪ್ರೀವಿಯಸ್ ಮೂವಿಗಿಂತ ತುಂಬಾ ಚೆನ್ನಾಗಿ ಇನ್ನೊಂದು ಮೂವಿ ಮಾಡ್ಬೇಕು ಅನ್ನೋದನ್ನ ನಾವು ಯಾವಾಗಲೂ ಸೊ ಅದರಿಂದ ಇಷ್ಟೆಲ್ಲ ಆಗ್ತಾ ಇದೆ ಅನ್ಸುತ್ತೆ. ರ್ಯಾಪಿಡ್ ಗ್ರೋತ್. ಹೌದು. ಅಂಡ್ ಅವರು ಒಂದು ಸ್ಟ್ರಾಟಜಿ ಹಾಕೊಟ್ರು ಅಂಡ್ ವಿ ಜಸ್ಟ್ ಫಾಲೋಯಿಂಗ್ ದಟ್. ಅಂಡ್ ಹೊಸ ಆರ್ಟಿಸ್ಟ್ ಬರ್ತಾರೆ, ಹೊಸ ಟ್ಯಾಲೆಂಟ್ ಬರ್ತಿರೋದ್ರಿಂದ ಇಟ್ಸ್ ನೈಸ್ ಟು ಇಂಪ್ರೂವೈಸ್. ಲೈಕ್ ಆ ಇಂಪ್ರೂವೈಸೇಷನ್ ಇಟ್ಸ್ ವೆರಿ ಎವಿಡೆಂಟ್. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ, ಓಕೆ ನಾವು ಮಾಡ್ಬೋದು ಅಂತ. ಆಮೇಲೆ ಒಂದು ಪ್ರಾಜೆಕ್ಟ್ ನಿಂದ ಇನ್ನೊಂದು ಪ್ರಾಜೆಕ್ಟ್ ಇಟ್ಸ್ ಲೈಕ್ ಇಟ್ಸ್ ಟೇಕಿಂಗ್ ಅಸ್ ಲೈಕ್ ಕ್ಲೈಂಬಿಂಗ್ ದ ಲ್ಯಾಡರ್. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ವಿಷಯಗಳಿಗೆ ಬಂದ್ರೆ, ಅಂದ್ರೆ ಸಾಕಷ್ಟು ಡಬ್ ಮಾಡಿದ್ದೀರಾ ಈಗ, ಅದ್ರಲ್ಲಿ ನಿಮ್ಗೆ ಇಷ್ಟವಾದ ಪಾತ್ರ ತುಂಬಾ ಮನಸ್ಸಿಟ್ಟು ಮಾಡಿರೋಂಥದ್ದು ಯಾವ್ದಾದ್ರು ಇದೆಯಾ? 1-2 ಆ ರೀತಿ? ಐ ಥಿಂಕ್ ಅದೇ ಹ್ಯೂಮನ್ ಫಾರ್ ದಟ್ ಮ್ಯಾಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನನಗೆ anytime if I look back into my work, some characters ಅಂತ ನಮ್ಮ ಮನಸ್ಸಿಗೆ ಹತ್ರ ಇರುತ್ತೆ. ಅಂದ್ರೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿರ್ತೀನಿ ಆ್ಯಂಡ್ ಫಾರ್ ಮೀ ಫಾಲೋಯಿಂಗ್ ದರ್ ಆಕ್ಸೆಂಟ್ ಇರ್ಬೋದು, ಅಥವಾ ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ಅಥವಾ ಒಂದು ಮಾಡ್ಯುಲೇಷನ್ಸ್, ಅಥವಾ ಏನೋ ಒಂದು ಕ್ಯಾರೆಕ್ಟರೈಸೇಷನ್. ಸೊ ಅದನ್ನ ಇಂಪ್ಯಾಕ್ಟ್ಫುಲ್ ಆಗಿ ಮಾಡಬೇಕು, ಅದು ಜನರಿಗೆ ರೀಚ್ ಆಗಿದೆ ಅಂತಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಪೀಪಲ್ ವಾಚ್ ದಟ್ ಅಂಡ್ ಕಮ್ ಬ್ಯಾಕ್ ಟು ಮೀ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ದೇ ವಿ ವಿನ್. ಆಮೇಲೆ ರೆಕಗ್ನಿಷನ್ ಸಿಗಬೇಕು ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ. ನನ್ನ ಕೆಲಸದ ಮೂಲಕ ಜನ ರೆಕಗ್ನೈಸ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಅದೊಂದು
ಒಂದಿದೆ ಆಫ್ ಲೇಟ್ ವಿ ಜಸ್ಟ್ ಗೆಟಿಂಗ್ ಈ ತರ ಇಂಟರ್ವ್ಯೂಸ್ ಆಗಲಿ ಲೈಕ್ ನ್ಯೂಸ್ ಪೇಪರ್ ಥಿಂಗ್ ಆ ಥರ ಇಂಟರ್ವ್ಯೂಸ್ ಆಗಲಿ ಸಿಗ್ತಾ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಡೆಫಿನೆಟ್ಲಿ. ಸೊ ಯಾ, ಈಗ ಸಾಕಷ್ಟು ಬಂದಿದ್ದೀರಾ ಅಂದರೆ ನೀವು ಐ ಥಿಂಕ್ 8-10 ವರ್ಷದಿಂದ ಡಬ್ ಮಾಡ್ತಾ ಇದ್ದೀರಾ. ಸೊ 10 ವರ್ಷದಿಂದ ಡಬ್ ಮಾಡ್ತಾ ಇದ್ದೀರಾ. ಸೊ ಏನು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನಿದೆ? ಐ ಡೋಂಟ್ ನೋ, ಅಂದ್ರೆ ದಿಸ್ ಇಸ್ ಕೀಪಿಂಗ್ ಮಿ ಆನ್ ಮೈ ಟೋಸ್. ಟೋಸ್ ಮೇಲೆ ಉಳಿದಿಲ್ಲ. ದೇರ್ ಇಸ್ ನೋ ಟೈಮ್ ಫಾರ್ ಎನಿಥಿಂಗ್. ಸೊ ದೀಸ್ ಥಿಂಗ್ಸ್ ಆರ್ ಕೀಪಿಂಗ್ ಮಿ ಬಿಸಿ. ಸೊ ಐ ಜಸ್ಟ್ ಹ್ಯಾವ್ ಟು ಸೆಟ್ಲ್ ಅಷ್ಟೇ. ದಟ್ಸ್ ಗುಡ್. ಶಿಲ್ಪಾ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಒಂದಷ್ಟು ಡಬ್ಬಿಂಗ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡೋದು ಒಂದು ರೀತಿ ಆದರೆ, ಡಬ್ಬಿಂಗ್ ಡೈರೆಕ್ಟರ್ ಆಗಿ ಅಥವಾ ಇಡೀ ಒಂದು ಪ್ರಾಜೆಕ್ಟ್ನ ತಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಬೇರೆನೇ ಎಕ್ಸ್ಪೀರಿಯನ್ಸ್. ಅದು ನೀವು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದೀರಾ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಇಲ್ಲಿವರೆಗೂ? Yes, to start off, I started with Surya Rai Putru. ಅದೊಂದು ದೊಡ್ಡ ಪ್ರಾಜೆಕ್ಟ್ ಅದು, ಸೂರ್ಯ ಅವ್ರದ್ದು. ಅಂಡ್ ಅಗೇನ್ ಇನ್ನೊಂದು ದೊಡ್ಡ ಚಾಲೆಂಜ್ ಏನಂದ್ರೆ ಐ ಹ್ಯಾಡ್ ಟು ಗೋ ಟು ಚೆನ್ನೈ. ಸೊ ಚೆನ್ನೈಗೆ ಹೋಗಿ ಅದನ್ನ ಮಾಡಿಸಿದ್ದು. ಅಂಡ್ ಕೋವಿಡ್, ವಿ ರ್ಯಾಪ್ಡ್ ಅಪ್ ಅಂಡ್ ಕೋವಿಡ್ ಸ್ಟಾರ್ಟೆಡ್. ಸೊ ಅದು ವಿ ವರ್ ಆನ್ ದ ಸೇಫರ್ ಸೈಡ್. ಸೊ ನಾನು ಬಂದ್ಬಿಟ್ಟಿದ್ದೆ ಬ್ಯಾಂಗ್ಳೂರ್ಗೆ, ಅಲ್ಲಿ ನನ್ನ ಬಚಾವ್. ಸೊ ಇಲ್ಲಿನ ಆರ್ಟಿಸ್ಟ್ ಅಲ್ಲಿ ಕರೆಸಿ ಅಂಡ್ ದೆನ್ ಅಲ್ಲೂ ಅಷ್ಟೇ ಸ್ಟಾರ್ಟ್ ವಿತ್ ಒಂದು ಸಿಂಗಲ್ ಫ್ರೇಮ್ ಅಳ್ಳಾಡ್ಲಿಲ್ಲ. ಅಂಡ್ ಅಗೇನ್ ದ ಚಾಯ್ಸ್ ಆಫ್ ವಾಯ್ಸಸ್ ವರ್ ರಿಯಲಿ ಗುಡ್. ಇಟ್ ವಾಸ್ ತುಂಬಾ ಚೆನ್ನಾಗಿ ಅಪ್ರಿಸಿಯೇಷನ್ ಸಿಕ್ತು ಅದಕ್ಕೆ. ದೆನ್ ವಿ ವೆಂಟ್ ಆನ್ ಟು ಡೂ, ಅಂದ್ರೆ ಅದರಲ್ಲಿ ನಾನು ಅಪರ್ಣಗೆ ವಾಯ್ಸ್ ಕೊಟ್ಟಿದ್ದೆ. ಸೊ ಸೆಕೆಂಡ್ ಥಿಂಗ್ ವಾಸ್ ಮಾಸ್ಟರ್. ಸೊ ಆ ಇಡೀ ಟೀಮ್ ಇಲ್ಲೇ ಬಂತು, ಲೈಕ್ ನಾವು ಬ್ಯಾಂಗ್ಳೂರ್ಗೆ ಬಂದು ಮಾಸ್ಟರ್ ಮಾಡುವಾಗ ಇನ್ನೊಂದು ಏನು ಚಾಲೆಂಜ್ ಅಂದ್ರೆ ತುಂಬಾ ಜನ ಆರ್ಟಿಸ್ಟು. ಸೊ ಐ ಗಾಟ್ 40 ಡಬ್ಬಿಂಗ್ ಆರ್ಟಿಸ್ಟ್ ಆನ್ ಬೋರ್ಡ್. ಅಂಡ್ ಅಗೇನ್ ಅದ್ರಲ್ಲೂ ಫಾಸ್ಟ್ ಆಗಿ ಮಾಡಬೇಕು ಅಂದ್ರೆ ಸೊ 5 days ಅಲ್ಲಿ ಇಷ್ಟು ಜನ ಆರ್ಟಿಸ್ಟ್ನ ಫಿಟ್ ಮಾಡಿ 40 ಆರ್ಟಿಸ್ಟ್ ಇನ್ 5 days ಸ್ಪ್ಯಾನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ವಿ. ಅಂಡ್ ಯಾವಾಗ ಎನರ್ಜಿ ಡ್ರಾಪ್ ಆಗ್ತಿತ್ತು ಅವಾಗ ಮಾಸ್ಟರ್ ಸಾಂಗ್ ಕೇಳೋದು, ಟೇಕ್ ದ ಎನರ್ಜಿ, ಕಮಾನ್ ಅತಿ ಕಮ್ಮಿಂಗ್ ಅನ್ಕೊಂಡು ಮುಗಿಸಿದ್ವಿ ಕಂಟೆಂಟ್. ದೆನ್ ವಿ ಡಿಡ್ ತಲೈವಿ, ಕಂಗನಾ ರನೌತ್ಗೆ ವಾಯ್ಸ್ ಸೆಲೆಕ್ಟ್ ಆಗಿತ್ತು. ಆಕ್ಚುಲಿ ನನ್ಗೆ ಏನಂದ್ರೆ ಸಿ ವೆನೆವರ್ ವಿ ಡೂ ಅ ಡಬ್ಬಿಂಗ್ ಫಿಲ್ಮ್, ನನ್ನ ವಾಯ್ಸು ಸ್ಯಾಂಪಲ್ ಥ್ರೂನೇ ಓಕೆ ಆಗಬೇಕು ಅನ್ನೋದೇ ನನ್ನ ಹಿತದೃಷ್ಟಿ. ಯಾಕೆ ಅಂತಂದ್ರೆ ಜಸ್ಟ್ ಬಿಕಾಸ್ ಇಟ್ಸ್ ಮೈ ಪ್ರಾಜೆಕ್ಟ್, ಐ ಜಸ್ಟ್ ವಾಂಟ್ ಟು ಡೂ ದಟ್. ನನ್ನ ವಾಯ್ಸೇ ಇರಬೇಕು ಅನ್ನೋದು ಯಾವ ಇದು ಇಲ್ಲ. ಬಟ್ ಸ್ಯಾಂಪಲ್ ಥ್ರೂ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿ ಬಂದ್ರೆ ಇಟ್ಸ್ ಸ್ಯಾಟಿಸ್ಫೈಯಿಂಗ್. ಓಕೆ ಇವಾಗ ಸೆಲೆಕ್ಟ್ ಆಗಿದೆ, ನಾನು ಲೆಟ್ ಮಿ ಡೂ ವೆಲ್ ಅಂತ. ಸೊ ಅದು ತಲೈವಿ ವಾಸ್ ಆಲ್ಸೋ ಗುಡ್ ಎಕ್ಸ್ಪೀರಿಯನ್ಸ್. ದೆನ್ ಐ ಡಿಡ್ ಇನ್ ಕಾರ್ ಅಂತ ಒಂದು ಫಿಲ್ಮ್ ರಿತಿಕಾ ಸಿಂಗ್ ಅವ್ರಿಗೆ ಡಬ್ ಮಾಡಿದೆ. ನನಗೆ ಒಂದು ಕಾರಲ್ಲಿ ನಡೆಯುವಂಥದ್ದೊಂದು ಫಿಲ್ಮ್ ಅದು ಅವರು ಅಷ್ಟೇ ಶಿ ಇಸ್ ನ್ಯಾಷನಲ್ ಅವಾರ್ಡ್ ವಿನರ್. ಸೊ ಸಖತ್ ಎಕ್ಸ್ಪೀರಿಯನ್ಸ್ ಅದು. ದೆನ್ ವಿ ಡಿಡ್ ಆನ್ ಏರ್ ಅಂತ, ಇಟ್ಸ್ ಸ್ಟಿಲ್ ನಾಟ್ ರಿಲೀಸ್ಡ್. ಅದ್ರಲ್ಲಿ ಏನು ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ದ ಎಂಟೈರ್ ಫಿಲ್ಮ್ ರನ್ಸ್ ಆನ್ ಅ ಫೋನ್ ಕೌಂಟರ್. ಸೊ ಅಲ್ಲಿ ಸುಮಾರು ಜನ ಏನೋ ಬರೀ ಫೇಸಸ್ ಇಲ್ಲ, ಇಟ್ಸ್ ಓನ್ಲಿ ದ ವಾಯ್ಸ್. ಯಾ, ಸೊ ವಾಯ್ಸ್ ಅಲ್ಲಿ ಐ ಹ್ಯಾಡ್ ಟು ಕಾಸ್ಟ್ ಮಾಡಬೇಕಿತ್ತು. ಅದರಲ್ಲೂ ಪರ್ಫೆಕ್ಟ್ ಆಗಿತ್ತು. ಯಾಕೆ ಅಂದ್ರೆ ಅವರು ಡೈರೆಕ್ಟರ್ ಬಂದಿದ್ರು ಅಂಡ್ ಹಿ ವಾಸ್ ಸರ್ಪ್ರೈಸ್ ಬಿಕಾಸ್ ಅಲ್ಲೇ ಅವರು ಒಂದು 8 days ತಗೊಂಡಿದ್ದಾರೆ. ನಾವು ಅದನ್ನ 3-4 days ಅಲ್ಲಿ ಮುಗಿಸ್ಬಿಟ್ವಿ. ಅವ್ರು ನಂಗೆ ಏಜ್ ಲಿಮಿಟ್ಸ್ ಹೇಳ್ಕೊಂಡ್ರು, ನನ್ನ ಏಜ್ ಆರ್ಟಿಸ್ಟ್ನಾಗ ಕರೆಸ್ದೆ. ಅಂಡ್ ಇವನ್ ದ ಇಂಜಿನಿಯರ್ ವಾಸ್ ಟೇಕನ್ ಅಬ್ಯಾಕ್, ಏನ್ ಗುರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ವಾಯ್ಸಸ್ ಅಂತ. ಅಗೇನ್ ಅಲ್ಲೂ ಕಾಂಪ್ರಮೈಸ್ ಇಲ್ಲ, ಪರ್ಫೆಕ್ಟ್ ವಾಯ್ಸಸ್ ತಕೊಂಡು ಹೋದ್ವಿ. ಸೊ ಡಬ್ಬಿಂಗ್ ಅಲ್ಲಿ ನಮಗೆ ಮೇಜರ್ ಚಾಲೆಂಜ್ ಬರೋದೇ ಈ ಟೈಮಿಂಗ್. ಅಂದ್ರೆ 5 ದಿವಸದಲ್ಲಿ ಡಬ್ ಮಾಡ್ಕೊಡಿ ಅಥವಾ 6 ದಿವಸದಲ್ಲಿ ಡಬ್ ಮಾಡ್ಕೊಡಿ. ನನಗೆ ಅಂದ್ರೆ ನೀವು ಅದನ್ನು ಶೇರ್ ಮಾಡ್ಕೊಡುವಾಗ ನಾವು ಬಿಗಿಲ್ ಮಾಡಿದ್ವಿ, ನೀವು ನೆನಪಿದ್ರೆ. ಸೊ ಆ ಪ್ರಾಜೆಕ್ಟ್ ನಮ್ಗೆ 5 ದಿವಸದಲ್ಲೇ ಮಾಡ್ಕೊಡ್ಬೇಕಾಗಿತ್ತು. ಅಂಡ್ ಆ ಟೈಮಲ್ಲಿ ತುಂಬಾ ಆರ್ಟಿಸ್ಟ್, ಬಿಗಿಲ್ ಅಂತೂ 2 ಫುಟ್ಬಾಲ್ ಟೀಮು, ತುಂಬಾ ಆರ್ಟಿಸ್ಟ್ಗಳು. ಸೊ ಅದು 5 ದಿವಸದಲ್ಲಿ ಮಾಡಬೇಕು. ಒಂಥರ 24/7 ಇದನ್ನ ಏನ್ ಹೇಳಿ ಸ್ಟುಡಿಯೋ ರನ್ ಮಾಡ್ತಾ ಇದೀವಿ. ಸ್ಟುಡಿಯೋ ಇಂಜಿನಿಯರ್ಸ್ ಎಲ್ಲ ನಿದ್ದೆ ಇಲ್ದೇನೆ ಬೇರೆ ಮನೆಗೆ. ಸೊ ಯಾ, ದಟ್ ವಾಸ್ ಅ ಫನ್ನಿ ಇನ್ಸಿಡೆಂಟ್. ಅಂದ್ರೆ ನಮ್ಮ ಇಂಜಿನಿಯರ್ ರಾತ್ರಿ 4 ಗಂಟೆಗೆ ಮಲಗೋಕೆ ಹೋಗುವಾಗ ಬೇರೆಯವ್ರ ಮನೆಗೆ ಹೋಗಿದ್ರು ನಿದ್ದೆಗಣ್ಣಲ್ಲಿ. ಸೊ ಅಷ್ಟು ಕಷ್ಟ ಆಗುತ್ತೆ. ಬಟ್ 5 ದಿವಸದ ಟೈಮಲ್ಲಿ ಇಡೀ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡೋದು, ಅದಕ್ಕೆ ಬೇಕಾಗಿರೋ ವಾಯ್ಸಸ್ಗಳನ್ನು ಹುಡುಕೋದು, ಸ್ಕ್ರಿಪ್ಟ್ನ ರೆಡಿ ಮಾಡಿಸೋದು, ಮತ್ತೆ ಡಬ್ ಮಾಡಿಸೋದು, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಬೇಕು. ಅದು ಒಂಥರ ಏನ್ ಹೇಳಿ ಒಂಥರ ರಾಕ್ಷಸ ಮೈ ಮೇಲೆ ಏನಾದ್ರು ಒಂದು ರಾಕ್ಷಸ ಬಂದ್ರೆ ಆ ಕೆಲಸ ಆಗೋದು. ಅಂದ್ರೆ ಅದೇನೋ ಗೊತ್ತಿಲ್ಲ, ಲೈಕ್ ದಟ್ ಹೇಳದ್ನಲ್ಲ, ಅದು ಇನ್ನರ್ ಸೆಲ್ಫ್, ಅದು ಇನ್ನು ಒಳಗಡೆ ಕರೆಕ್ಟ್ ರಾಕ್ಷಸ ಇದೆ. ಇಲ್ಲ ಅಂದ್ರೆ ಈ ತರ ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟೊಂದು ಹುಡುಗಿರು ಪಕ್ಕದ ರೋಡ್ ಅಲ್ಲಿ ಇರೋ ಸ್ಟುಡಿಯೋಗೆ ಹೋಗಿ ಕಳ್ತಾರೆ, ಅಲ್ಲೋಬೇಕಾ ಅಂತ. ನಾನು ಐ ಆಮ್ ಆಲ್ವೇಸ್ ಆನ್ ದ ರೋಡ್. ಜುಪ್ಪು ಅವ್ರು ಹೇಳ್ತಾರೆ, ಮೇಡಮ್ ನೀವು ಇರೋ ಬಿಸಿಗೆ ಚಾಪರ್ ಬೆಸ್ಟ್ ನಿಮ್ಗೆ ಅಂತಂದ್ರೆ ಇಟ್ಸ್ ಈಸಿಯರ್ ಫಾರ್ ಮೀ ಟು ಟ್ರಾವೆಲ್ ಅಂತ. ಬಟ್ ಅದೇ ಪ್ರೇಮಂ ಕಾವ್ಯಂ ಅಂತ ಒಂದು ಫಿಲ್ಮ್ ಮಾಡಿಸಿದೆ. ಅದರಲ್ಲಿ ಬರೀ ಇಟ್ ವಾಸ್ ಅ ತೆಲುಗು ಟು ಕನ್ನಡ ಥಿಂಗ್ ಅಂಡ್ ಚೆನ್ನಾಗಿ ಮಾಡಿದೆ. ದೇ ವರ್ ವೆರಿ ಹ್ಯಾಪಿ. ಸೊ ದೇ ಸೆಡ್ ಮ್ಯಾಮ್ ತೆಲುಗು ಮಾಡ್ಕೊಡಿ. ಲೈಕ್ ನನ್ಗೇನ್ ತೆಲುಗು ಬರುತ್ತೆ, ಫಾರ್ ಮೀ ಟು ಸಿಟ್ ಅಂಡ್ ಗೈಡ್ ದೇರ್ ಅಂತ. ಇಲ್ಲ ತೆಲುಗು ಟ್ರ್ಯಾಕ್ ಇದೆಯಲ್ಲ, ಸೊ ನೀವು ಜಸ್ಟ್ ಗೆಟ್ ಯೋರ್ ತೆಲುಗು ಆರ್ಟ್. ಇಲ್ಲೂ ಅಷ್ಟು ಮೆಜಾರಿಟಿ ಇಲ್ಲ. ಸೊ ದೇ ಸೆಡ್ ಓನ್ಲಿ ಇನ್ನೊಂದು ಸೆಲೆಕ್ಟೆಡ್ ಆರ್ಟಿಸ್ಟ್ ಮಾಡಿಸಿ, ಹೀರೋ ಹೀರೋಯಿನ್ ಅಂಡ್ ವಿಲನ್ ಅಂಡ್ ಆಲ್ ದಟ್. ಸೊ ಆ ತರ ಅದನ್ನ ಮಾಡಿಸಿ ಅಗೇನ್ ದೇ ವರ್ ವೆರಿ ಹ್ಯಾಪಿ. ಸೊ ಇಟ್ ವಾಸ್ ಫಾರ್ ಆಹಾ
ರಿಲೀಸ್ ಅದು. ಸೊ ಅದೇ ಆಮೇಲೆ ವಸಂತ ಮುಳ್ಳೈ ಅಂತ, ವಸಂತ ಕೋಕಿಲ ಬಾಬಿ ಅವ್ರದ್ದು. ಸೊ ದಾಟ್ ಆಲ್ಸೋ ಕೇಮ್ ಔಟ್ ರಿಯಲಿ ವೆಲ್. ಸೊ ಏನಂದ್ರೆ ದ ಚಾಯ್ಸ್ ಆಫ್ ವಾಯ್ಸಸ್ ಚೆನ್ನಾಗಿರ್ಬೇಕು, ಬಿಕಾಸ್ ಬೇಸಿಕಲಿ ಡಬ್ಬಿಂಗ್ ಇಸ್ ಅನ್ ಆಡಿಯೋ ಟ್ರೀಟ್. ಸೊ ಅದ್ರ ಮೇಲೆ ಒತ್ತು ಕೊಡ್ತೀನಿ ನಾನು. ಲೈಕ್ ಐ ತುಂಬಾ ದೇರ್ ಐ ವರ್ಕ್ ಹಾರ್ಡ್. ಸೊ ಓನ್ಲಿ ದೆನ್ ಇಟ್ಸ್ ಅ ವಿಜುವಲ್ ಟ್ರೀಟ್ ಅಂಡ್ ಆಡಿಯೋ ಟ್ರೀಟ್ ಆಲ್ಸೋ. ಅಂಡ್ ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾ ಅಂಡ್ ಆಲ್ ದಟ್ ಡಿಜಿಟಲ್ ಥಿಂಗ್ ಇಟ್ಸ್ ಸೋ ಕ್ವಿಕ್ ಅಂಡ್ ಫಾಸ್ಟ್ ಅಂದ್ರೆ ಪೀಪಲ್ ಜಸ್ಟ್ ಕಮೆಂಟ್ ಲೈಕ್ ನೋ ಮ್ಯಾಟರ್ ವಾಟ್ ಯು ಡೂ, 1 ನಿಮಿಷದಲ್ಲಿ ಹೇಳ್ಬಿಡ್ತಾರೆ ಚೆನ್ನಾಗಿದೆ ಅಂತ. ಸೊ ದೇರ್ ಐ ಡೋಂಟ್ ಲೂಸ್ ಸೊ ಇಟ್ ಹರ್ಟ್ಸ್ ಲೈಕ್. ಸೊ ಅದಕ್ಕೆ ಚೆನ್ನಾಗಿ ಮಾಡಿದ್ರೆ ಅಪ್ಪಗಿರ್ತಾರೆ. ಸೊ ನಾಟ್ ಜಸ್ಟ್ ದ್ಯಾಟ್, ಬಟ್ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಇಟ್ಸ್ ಅ ಶ್ಯೂರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ವೆನ್ ಆ ಕಡೆಯಿಂದ ಫೀಡ್ಬ್ಯಾಕ್ ಚೆನ್ನಾಗಿ ಬಂತು ಅಂತಂದಾಗ ಒಂದೊಂದ್ಸಲ ತಮಿಳವರೇ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಅವರೇ ಹೇಳ್ತಾರೆ ತಮಿಳ್ಗಿಂತ ಕನ್ನಡ ಚೆನ್ನಾಗಿ ಬಂತು. ಜನರಲಿ ದೇ ಡೋಂಟ್ ಸೇ ದ್ಯಾಟ್, ಐ ಡೋಂಟ್ ನೋ, ಆ ಥರ ಎಲ್ಲ ಹೇಳಿದ್ದಾರೆ. ಅವಾಗ ಇನ್ನೂ ಒಂಥರ ಡ್ರೈವ್ಸ್ ಮೀ ಟು ಡೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಇನ್ ದಟ್ ವೇ ಇಟ್ಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ. ಓಕೆ, ಇದೇ ರೀತಿ ಅಂದರೆ ಎನರ್ಜೆಟಿಕ್ ಆಗಿ ಬೇರೆಯವರಿಗೂ ಎನರ್ಜಿಯನ್ನು ತುಂಬ್ತಾ ಜೊತೆಗೆ ಒಂದಷ್ಟು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿ ಹೊಸ ಆರ್ಟಿಸ್ಟ್ಗಳನ್ನು ಇನ್ನೂ ಹುಟ್ಟಾಕಿ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ನೀವು ಸಾಕಷ್ಟು ಕೊಡುಗೆಗಳನ್ನು ಈಗ ಕೊಟ್ಟಿದ್ದೀರಾ, ಇನ್ನು ಮುಂದೆನೂ ಕೊಡ್ತಾ ಇರಿ. ಇಲ್ಲಿವರೆಗೆ ಬಂದು ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಸರ್, ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್.